ಜೀವನ ನೀತಿಯ 4ನೇ ದಿನಕ್ಕೆ ಸ್ವಾಗತ. ನಾವು ನೋಡಿದ್ವಿ ಸಂಬಂಧಗಳು ಅಂದರೆ ಏನು, ಅದರ ಇತಿಮಿತಿಗಳೇನು, ಯಾಕೆ ಇದ್ದಕ್ಕಿದ್ದಂಗೆ ಸರಿಯಾಗಿರೋ ಸಂಬಂಧ ನಮಗೆ ಉಲ್ಟಾ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸಡನ್ನಾಗಿ ಒಂದು ಮಾತುಕತೆ ಆದಮೇಲೆ ಸಂಬಂಧ ಮುರಿದು ಬೀಳ್ತವೆ. ಇವೆಲ್ಲ ಏನಕ್ಕೆ, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದರೆ ಶತ್ರು ಮಿತ್ರ ಆಗ್ತಾನೆ, ಮಿತ್ರ ಶತ್ರು ಆಗ್ತಾನೆ, ಇವೆಲ್ಲ ನಾವು ಗಮನಿಸ್ಕೊಂಡ್ವಿ. ಯಾರಿಗೆ ಉಪದೇಶ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಇವೆಲ್ಲ ನಾವು ಕಳೆದ ವಾರ ನೆನ್ನೆ ತಿಳ್ಕೊಂಡ್ವಿ. ಈಗ ನಮ್ದು ತಪ್ಪಿಲ್ದೆ ನಮ್ಮನ್ನ ದ್ವೇಷ ಮಾಡ್ತಾರಲ್ಲ, ಅಂತವ್ರನ್ನ ಏನ್ ಮಾಡೋದು? ಆಮೇಲೆ ನೆಕ್ಸ್ಟ್ ಅಲ್ಲ, ಅಂತವ್ರನ್ನ ಅವಾಯ್ಡ್ ಮಾಡಕ್ಕೂ ಆಗಲ್ಲ, ಅವಳ ಜೊತೆಗೆ ಇದ್ದು ಇದ್ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ. ಅರ್ಥ ಆಯ್ತು. ನೆಕ್ಸ್ಟ್ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರ ಅರ್ಥ ಆಯ್ತು ರೀ ನನಗೆ. ನಾನು ಸನ್ಯಾಸಿ ಅಲ್ಲ. ಇವಾಗ ನಾವು ಏನು ಹೇಳಿರೋದಿಲ್ಲ, ಏನಿಲ್ಲ, ಅವ್ರವ್ರಿಗೆ ಏನಾದ್ರು ಊಹಿಸ್ಕೊಂಡು ಇವ್ರು ಹೀಗೆ ಹೇಳಿದ್ದಾರೆ, ಇವ್ರು ಹೀಗೆ ಮಾಡಿದ್ದಾರೆ, ಇವ್ರು ಹಿಂಗ್ ಮಾಡಿ ಊಹಿಸ್ಕೊಂಡು ನಮ್ಮನ್ನ ದ್ವೇಷ ಮಾಡ್ತಾರಲ್ಲ, ಅವಾಗ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಅವ್ರ ಹತ್ರ ಹೇಗೆ ನಾವು ಇದು ಮಾಡ್ಬೇಕು? ಆಚಾರ್ಯ, ಯಾವುದೋ ಒಂದು ಕಾಲಘಟ್ಟದಲ್ಲಿ ನಮ್ಮ ವಿವೇಕದಿಂದಲೋ ಅವರ ಒಂದು ವಿವೇಕದಿಂದಲೋ ಸಂಬಂಧವನ್ನ ನಾವು ಕಟ್ ಮಾಡಿ ತೊರ್ಕೊಂಡಿರ್ತೀವಿ. ಈಗ ಅದನ್ನ ಮತ್ತೆ ಮರು ಸ್ಥಾಪಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾವ ತರ ಕಷ್ಟ? ಕೆಲವು ಆಗೋದಿಲ್ಲ, ಏನ್ ಮಾಡೋದು ಆಗೋದಿಲ್ಲ, ಮೇಲೆ ಕೆಳಗೆ ಪೆಲ್ಟಿ ಹೊಡೆದ್ರೆ ಆಗೋದಿಲ್ಲ. ಕೆಲವೊಂದು ಆಗ್ತದೆ. ಅದು ಯಾವ ಮಟ್ಟಕ್ಕೆ ಡ್ಯಾಮೇಜ್ ಆಗಿದೆ, ಮುಂದೆ ಇರೋ ವ್ಯಕ್ತಿಯ ಸ್ವಭಾವ ಎಂಥದ್ದು, ಅದ್ರ ಮೇಲೆ ನಿರ್ಧಾರ ಆಗ್ತದೆ. ಮತ್ತು ಎಂಥ ಮಟ್ಟಿಗೆ ಡ್ಯಾಮೇಜ್ ಮಾಡಿರ್ತೀವಿ ನಾವು, ಅದು ಡಿಪೆಂಡ್ ಆಗಿರುತ್ತೆ. ಯಾವ ಮಟ್ಟಿಗೆ ಡ್ಯಾಮೇಜ್ ನಾವು ಮಾಡಿರ್ತೀವಿ, ಗೊತ್ತಿದ್ದೆ ಮಾಡಿರ್ತೀವೋ ಗೊತ್ತಿಲ್ಲದೆ ಮಾಡಿರ್ತೀವೋ, ಬೆಂಕಿ ಕೈ ಇಟ್ಟರೆ ಕೈ ಸುಟ್ಟಿರ್ತದೆ. ಹಾಗೆ ಅದು ಕೆಲವೊಂದರ ಏನು ಮಾಡಲಿಕ್ಕಾಗೋದಿಲ್ಲ. ರೋಗಗಳಲ್ಲೂ ಹಾಗೆ, ಕೆಲವು ಇಮಿಡಿಯೇಟಾಗಿ ವಾಸಿ ಆಗ್ತದೆ, ಕೆಲವು ಟ್ರೀಟ್ಮೆಂಟು ಕೆಲವು ಸಮಯ ತೆಗೆದುಕೊಂಡ್ರೆ ವಾಸಿ ಆಗ್ತದೆ, ಕೆಲವು ವಾಸಿಯೇ ಆಗೋದೇ ಇಲ್ಲ. ಜಗತ್ತಿನ ಯಾವ ಔಷಧಿ ಮಂತ್ರ ತಂತ್ರ ಯಾವುದು ವಾಸಿ ಮಾಡುವುದಿಲ್ಲ ಕೆಲವು ಸಮಸ್ಯೆಗಳನ್ನು. ಅದನ್ನು ಕ್ರೋನಿಕ್ ಡಿಸಾರ್ಡರ್ ಅಂತ ಕರೀತಾರೆ. ರೋಗ ಉಲ್ಬಣ ಆಗಲಿಕ್ಕೆ ಎಷ್ಟು ಸಮಯ ತಗೊಳ್ತಾರೆ. ನಿಮಗೆ ದೇಹಕ್ಕೆ ರೋಗ ಕಾಣಿಸೋದು, ಸೋರಿಯಾಸಿಸ್ ಬಂದುಬಿಡ್ತು, ಹೈಪರ್ ಟೆನ್ಷನ್ ಬಂದುಬಿಡ್ತು, ನನಗೆ ಬೆನ್ನೋ ಬಂದುಬಿಡ್ತು, ಟೈರಾಯ್ಡ್ ಬಂತು, ನೆನ್ನೆ ಬಂತು, ನೆನ್ನೆ ಡಯಾಗ್ನೈಸ್ ಆಗಿರ್ತದೆ. ಆ ರೋಗ ದೇಹಕ್ಕೆ ಕಾಣಿಸ್ಕೊಳ್ಳಲಿಕ್ಕೆ ಮುಂಚೆ ಹಲವಾರು ವರ್ಷ ಅದು ಟ್ರಾವೆಲ್ ಮಾಡಿ 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 ವಜ್ರಕ್ರಿಯೆಯಲ್ಲಿ ಹೇಳಿದ್ದೀನಿ ನಾನು ನಿಮ್ಗೆ ಅಲ್ವಾ? ಕೆಲವು ರೋಗಗಳು ಹೆಂಗೆ ಬರ್ತವೆ, ರೋಗಗಳು ನಮಗೆ ವಜ್ರಕ್ರಿಯೆಯಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅಲ್ವೇನ್ರಿ? ಕೆಲವು ರೋಗಗಳು ಮನಸ್ಸಿಂದ ದೇಹಕ್ಕೆ ಹೆಂಗೆ ಬರ್ತವೆ, ಇವೆಲ್ಲ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ನಾನು ನಿಮ್ಮ ಮುಂದೆ ಸುಮ್ಮನೆ ಬಿಡೋದಿಲ್ಲ, ಗಿನಿಗೆ ಪಾಠ ಮಾಡ್ದಂಗೆ ಮಾಡಿದ್ದೀನಿ ನಾನು ನಿಮಗೆ. ಇಲ್ಲ ರಿಟ್ರೀಟಿಗೆ ಬನ್ನಿ, ಮತ್ತೆ ಇನ್ನೊಂದ್ಸರಿ ಪಾಠ ಮಾಡ್ತೀನಿ. ಹೀಗೆ ಒಂದೇ ಸರಿ ಆಗೋದಲ್ಲ, ಅದು ಕಾಲಕ್ರಮೇಣ ಆಗಿ 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 ಅದು ರೋಗ ಸ್ಟಾರ್ಟ್ ಆಗ್ತದೆ. ನಾನೀಗ ಪ್ಯಾಥಾಲಜಿ ಪಾಠ ಮಾಡೋ ಪರಿಸ್ಥಿತಿ ಬಂತು ನನಗೆ, ಡೀಪಾಗಿ ಮಾಡೋದಿಲ್ಲ, ಬಟ್ ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೀನಿ. ರೋಗ ಹಾಗೆ ಒಂದು ಕಡೆ ಶುರುವಾಗಿ ಅದು ಸಂಚಯ ಆಗ್ತದೆ, ದೋಷ ಸಂಚಯ ಆಗ್ತದೆ, ಜಾಸ್ತಿ ಆಗುತ್ತೆ, ವಿಕೋಪ ಆಗ್ತದೆ. ಆಮೇಲೆ ಯಾರ ದೇಹದಲ್ಲಿ ಯಾವ ವೀಕ್ ಪಾಯಿಂಟ್ ಇದೆಯೋ ಅಲ್ಲಿಗೆ ಅದು ಹರಿತದೆ, ಅಲ್ಲಿ ರೋಗ ಆಗ್ತದೆ. ಸೊ ನಾವು ಟ್ರೀಟ್ಮೆಂಟ್ ಅಲ್ಲಿ ಮಾಡಿದರೆ ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ, ಇದು 5 ವರ್ಷ ಟೈಮ್ ತೊಗೊಂಡಿದೆ ಸ್ಟಾರ್ಟ್ ಆಗಿ ಅಲ್ಲಿಗೆ ರೀಚ್ ಆಗೋಕ್ಕೆ. ಅಂದರೆ ಇಟ್ ಟೇಕ್ಸ್ 5 years ಟು ರಿವರ್ಸ್ ಬ್ಯಾಕ್. ನಮಗೆ ಇಲ್ಲಿ ರೀಚ್ ಆದಮೇಲೆ ಗೊತ್ತಾಗ್ತದೆ ಸಮಸ್ಯೆ ಬಂತು ಅಂತ, ಬಟ್ ರೀಚ್ ಆಗಲಿಕ್ಕೆ ಇಷ್ಟು ಟೈಮ್ ತೊಗೊಂಡಿರ್ತದೆ. ಅಷ್ಟು ಸಮಯವನ್ನು ನೀವು ಕೊಡಬೇಕು, ತಪಸ್ಸು ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕು, ಅದನ್ನು ರಿವರ್ಸ್ ಕರ್ಕೊಂಡು ಹೋಗಬೇಕು, ಮತ್ತು ಅದನ್ನು ಶಮನ ಮಾಡಬೇಕು. ಶಮನ ಅಂತ ಕರೀತಾರೆ ಅದು. ಕೆಲವೊಂದು ಏನಾಗ್ತದೆ, ಕೆಲವು ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿರ್ತದೆ ಅಂದರೆ ಅದು ರಿಕವರ್ ಆಗಲಿಕ್ಕೆ ಆಗದೆ ಅಷ್ಟು ಡ್ಯಾಮೇಜ್ ಆಗಿರ್ತದೆ. ಮತ್ತು ಇನ್ನೊಂದು, ಅಗತ್ಯತೆ, ಪ್ರೀತಿ, ಋಣಾನುಬಂಧ ಗಟ್ಟಿ ಇದ್ದರೆ ಯಾರೇನು ಮಾಡೋಕ್ಕಾಗಲ್ಲ.
ಕೆಲವೊಮ್ಮೆ ಋಣ ಕಳ್ಕೊಂಡ್ರೆ ಎಷ್ಟೇ ನಾವು ಪ್ರೀತಿ ಮಾಡಿದರೂ ಕೂಡ ಪರಿಸ್ಥಿತಿಗಳು ನಮ್ಮನ್ನು ದೂರ ಮಾಡಿಬಿಡ್ತದೆ. ಕೆಲವೊಮ್ಮೆ ಎಷ್ಟೇ ಇಷ್ಟ ಇಲ್ಲ ಅಂದರೂ ಮನೆಯಲ್ಲಿ ಕಿತ್ತಾಡ್ತಿರ್ತೀರಿ, ಹೊರಗಡೆ ಬಂದು ಸೆಲ್ಫಿ ನಗಾಡ್ಕೊಂಡು ಪೋಸ್ ಕೊಡ್ತಿರ್ತೀರಿ. ಮನೆ ಬೆಡ್ರೂಮ್ ಮಾಡೋದೇ 3 ಮನೆ. ಅದಕ್ಕೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಋಣ ಇರೋ ತನಕ ಗಟ್ಟಿ ಅಂಟ್ಕೊಂಡಿರ್ತವೆ. ಕೆಲವು ನಿಮ್ಗೆ ಬೇಕು ಅಂದರೂ ಅಂಟ್ಕೊಳ್ತವೆ, ಬೇಡ ಅಂದರೂ ಅಂಟ್ಕೊಳ್ತವೆ. ಬಿಡಬೇಕು ಅಂದ್ರೆ ಬಿಡೋದಿಲ್ಲ. ಲಾಯರ್ ಹತ್ರ ಹೋದರೆ ಲಾಯರ್ ಫೀಸ್ ತೊಗೊಳಕ್ಕೆ ನಿಮ್ಮನ್ನು ಬೇರೆ ಮಾಡೋದು ಇಲ್ಲ, ಒಟ್ಟಿಗಿರೋಕ್ಕೆ ಬಿಡೋಲ್ಲ. ಲೈಫ್ ಲಾಂಗ್ ಬಿಡ್ದಿದ್ದಲ್ಲ ಲಾಯರ್ಗೆ ಹಾಕಿ ಕೋರ್ಟಿಗೆ ಕಚೇರಿ ತಿರುಗಿಸ್ತಾನೆ. ಸೊ ಕೆಲವೊಮ್ಮೆ ಎಷ್ಟೇ ಪ್ರೀತಿ ಮಾಡಿರ್ತೀವಿ, ಬೆಳಗ್ಗೆ ಅವರು ಎದ್ದಿರೋದು ಇಲ್ಲ ನಮ್ಮೊಟ್ಟಿಗೆ ಮಲಗಿದವರು. ಹಾಗೆ ಕೇವಲ ಸಂಬಂಧ ಪ್ರೀತಿಯಿಂದ, ವಿಶ್ವಾಸದಿಂದ, ಡಿಪೆಂಡೆನ್ಸಿಯಿಂದ ಇರೋದಿಲ್ಲ. ಅದು ಋಣದಿಂದ ಇರ್ತದೆ. ಅದು ವ್ಯಾಲಿಟಿ ಇರೋ ತನಕ ಇರ್ತದೆ. ಕೆಲವು ಚೆನ್ನಾಗಿ ಇದ್ದೂ ಕೂಡ, 2 ಕಡೆ ಸರಿಯಾಗಿದ್ದೂ ಕೂಡ ಒಟ್ಟಿಗೆ ಇವರು ಗಂಡ ಒಳ್ಳೆ ತುಂಬ ನೋಡಿ. ನಾನು ಗಂಡನೂ ನಂಗೆ ತುಂಬ ಆತ್ಮೀಯ ವಿದ್ಯಾರ್ಥಿ, ಹೆಂಡತಿ ಅವರೂ ಆತ್ಮೀಯ ವಿದ್ಯಾರ್ಥಿ, ಇಬ್ಬರು ಒಳ್ಳೆಯವರೇ ನನಗೆ. ಅವರಿಬ್ಬರನ್ನ ನನಗೆ ಧೈರ್ಯವೇ ಇಲ್ಲ ಬಿಟ್ಟೋಗ್ಲಿಕ್ಕೆ. ಒಂದು ರೂಮಲ್ಲಿ ಒಂದು ಅವರಿಬ್ಬರು ಏನೋ ಮಾಡ್ಕೊಂಡಿರ್ತಾರೆ, ಅಥವಾ ಮನೇಲಿರೋ ವಸ್ತುಗಳನ್ನ ಆಚೀಚೆ ಮಾಡಿಬಿಟ್ಟಿರ್ತಾರೆ. ಆ ಮಟ್ಟಿಗೆ ಇರ್ತದೆ ಅವ್ರಿಗೆ ಟೆಂಪರ್. ಕೆಲವೇನು ಮಾಡಲಿಕ್ಕಾಗೋದಿಲ್ಲ. ಕೆಲವು ಸಂಬಂಧಗಳು ಯಾವ ಥರ ಅಂದರೆ, ಕೆಲವೊಮ್ಮೆ ಅಗತ್ಯಕ್ಕಿಂತ ಜಾಸ್ತಿ ಹೋದಾಗಲೂ ವಿರಸ ಆಗ್ತದೆ ಕೆಲವು ಸಂಬಂಧ ದೂರ ಹೋದಷ್ಟು ದೂರ ಆಗಿಬಿಡ್ತದೆ. ನಮಗೆ ಗೊತ್ತಿರಬೇಕು ಯಾವ ಸಂಬಂಧದಲ್ಲಿ ಅಂದರೆ ದೂರ ಆಗೋಷ್ಟು ಹತ್ರನೂ ಆಗಬಾರ್ದು, ದೂರ ಆಗೋಷ್ಟು ದೂರವೂ ಆಗಬಾರ್ದು. ಕೆಲವು ತುಂಬ ಡಿಸ್ಟೆನ್ಸ್ ಕೊಟ್ಟಾಗ ಡಿಸ್ಟೆನ್ಸ್ ಸಂಬಂಧ ಆಗಿಬಿಡ್ತದೆ, ತುಂಬ ದೂರ ಹೋಗ್ಬಿಡ್ತದೆ. ಹತ್ರವೇ ಬರದೆ ಅಷ್ಟು ದೂರ ಆಗಿಬಿಡ್ತದೆ ತುಂಬ ಡಿಸ್ಟೆನ್ಸ್ ಬಿಟ್ಟಾಗ. ಕೆಲವು ಅಗತ್ಯಕ್ಕಿಂತ ಹತ್ರ ಆದಾಗ ದೂರ ಆಗಿಬಿಡ್ತದೆ. ಸೊ ಅದು ನಮ್ಗೆ ಗೊತ್ತಿರಬೇಕಾಗ್ತದೆ ಒಂದು ಲಿಮಿಟು. ಅದು ಅವರವರ ಅನುಭವ, ಯಾರಿಂದ ಏನು ಅಪೇಕ್ಷೆ ಮಾಡ್ತೀವಿ. ಸೊ ಕಷ್ಟ. ಸಂಬಂಧಗಳ ಇತಿಮಿತಿಗಳು ಅರ್ಥಕೊಳ್ಳೋದು ಕಷ್ಟ. ಮತ್ತು ಅದಕ್ಕೆ ಇದೇ ನಿಯಮ ಅಂತಿಲ್ಲ. ಎಷ್ಟು ವಿಧವಾದ ಸಂಬಂಧಗಳಿದೆಯೋ ಅಷ್ಟು ವಿಧವಾದ ನಿಯಮಗಳು. ಸಾಧ್ಯನೇ ಇಲ್ಲ. ಸಂಬಂಧಕ್ಕೆ ಒಂದು ಕೈಪಿಡಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನನ್ನೊಟ್ಟಿಗೆ ನಿಮಗಿರೋ ಮನಸ್ಥಿತಿಗೂ ನಿಮಗೆ ಇನ್ನೊಬ್ಬರೊಟ್ಟಿಗೆ ಇರೋ ಮನಸ್ಥಿತಿಗೂ ತುಂಬ ವ್ಯತ್ಯಾಸ ಇರ್ತದೆ. ಸೊ ಎಲ್ಲರೂ ಒಳ್ಳೆಯವರಾಗಿರಬೇಕು ಅಂತಿಲ್ಲ, ಎಲ್ಲರೂ ಕೆಟ್ಟವರಾಗಿರಬೇಕು ಅಂತಿಲ್ಲ. ನಮಗೆ ಇಷ್ಟ ಆಗಲಿಕ್ಕೆ ಅವ್ರ ಹತ್ರ ಒಳ್ಳೆ ಗುಣ ಇರಬೇಕು ಅಂತಿಲ್ಲ, ನಮಗೆ ಇಷ್ಟ ಆಗದೆ ಹೋಗಲಿಕ್ಕೆ ಅವ್ರ ಹತ್ರ ಕೆಟ್ಟ ಗುಣ ಇರಬೇಕು ಅಂತಲೂ ಇಲ್ಲ. ಯಾಕೆ ಇಷ್ಟ ಆಗ್ತದೆ, ಯಾಕೆ ದ್ವೇಷ ಆಗ್ತದೆ, ಯಾಕೆ ಅಂಟ್ಕೊಳ್ತಾರೆ, ಹೇಳದೆ ಕೇಳದೆ ಯಾಕೆ ಟಾಟಾ ಬಾಯ್ ಬಾಯ್ ಮಾಡಿಬಿಡ್ತಾರೆ, ಬ್ರಹ್ಮನಿಗೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಾವಾಗಿರಬೇಕು, ಜೊತೆಗಿದ್ದವ್ರನ್ನ ಅವರಾಗಿ ಬದುಕಲಿಕ್ಕೆ ಬಿಡಬೇಕು, ಅವರ ಬದುಕನ್ನು ಅವ್ರಿಗೆ ಬದುಕಾಗಿ ಬಿಡಬೇಕು, ನಮ್ಮ ಬದುಕನ್ನು ನಾವು ಬದುಕಬೇಕು. ಸೊ ಯಾವಾಗ ಇನ್ನೊಬ್ಬರ ಬದುಕನ್ನು ಇನ್ನೊಬ್ಬರು ಬದುಕಲಿಕ್ಕೆ ಹೋಗ್ತೀವಿ, ಗುತ್ತಿಗೆ ತೊಗೊಳಕ್ಕೆ ಹೋಗ್ತೀವಿ, ಆಗ ಎಲ್ಲ ಕಿರಿಕಿರಿಗಳು ಸ್ಟಾರ್ಟ್ ಆಗ್ತದೆ. ಅದು ನೀವು ಮಾಡಿದ್ರು ಅಷ್ಟೇ, ಅವ್ರು ಮಾಡಿದ್ರು ಅಷ್ಟೇ, ಯಾರು ಮಾಡಿದ್ರು ಅಷ್ಟೇ. ಸೊ ಎಲ್ಲ ಪಾರ್ಟ್ನರ್ಸ್ ಅಷ್ಟೇ, ಯಾರು ಓನಿಂಗ್ ಮಾಡೋಂಗಿಲ್ಲ. ಯಾರ ಲೈಫನ್ನು ಯಾರು ಓನ್ ಮಾಡಬಾರ್ದು, ಅವ್ರವ್ರ ಬದುಕನ್ನು ಅವ್ರವ್ರು ಬದುಕಬೇಕು, ಬಂದಿದ್ದೊಬ್ಬರೇ ಹೋಗೋದೊಬ್ಬರೇ. ಸೊ ಮಧ್ಯ ಯಾವುದೋ ಒಂದು ಡಿಪೆಂಡೆನ್ಸಿ, ಯಾವುದೋ ಒಂದು ಪುಣ್ಯ ಋಣಾನುಬಂಧದಿಂದ ಅಂಟ್ಕೊಂಡಿರ್ತೀವಿ. ಚೆನ್ನಾಗಿದೆ, ಒಂದು ಕಡೆ ಉಲ್ಲೇಖ ಬರ್ತದೆ, ನದಿಯಲ್ಲಿ ನೀರು ಹರಿತಾ ಇರ್ತದೆ. ಆಗ ಆ ಕಡೆಯಿಂದ ಒಂದು ಕಟ್ಟಿಗೆ ಬರ್ತದೆ, ಈ ಕಡೆಯಿಂದ ಒಂದು ಕಟ್ಟಿಗೆ ಬರ್ತದೆ. ಆ ನದಿಯ ಸೆಳೆತಕ್ಕೆ ಸಿಕ್ಕಿ ಹಾಕಿಕೊಂಡು ಎರಡೂ ಕಟ್ಟಿಗೆ ಸ್ವಲ್ಪ ಸಮಯ ಒಟ್ಟಿಗೆ ಟ್ರಾವೆಲ್ ಮಾಡ್ತದೆ. ಮತ್ತು ಗಾಳಿ ಆಚೀಚೆ ಬಂದಾಗ ಒಂದು ಕಟ್ಟಿಗೆ ಈ ಕಡೆ ಹೋಯಿತು, ಇನ್ನೊಂದು ಕಟ್ಟಿಗೆ ಈ ಕಡೆ ಹೋಯಿತು, ಒಂದು ಕಟ್ಟಿಗೆ ಮುಳುಗೆ ಹೋಯಿತು. ಇಷ್ಟೇ. ಋಣ ಇರೋ ತನಕ ಅಂಟ್ಕೊಳ್ತವೆ, ಋಣ ಇಲ್ಲದೆ ಇರ್ಬೇಕಾದ್ರೆ ಬಿಡ್ತವೆ. ಆ್ಯಕ್ಚುಲಿ ನಮಗೆ ಸಂಬಂಧಗಳು ನೋವನ್ನು ಕೊಡೋದಿಲ್ಲ. ಮುಂದೆ ಇರೋ ವ್ಯಕ್ತಿ ನಮಗೆ ನೋವನ್ನು ಕೊಡೋದಿಲ್ಲ,
ನಮಗೆ ದುಃಖವನ್ನು ಕೊಡೋದಿಲ್ಲ, ನಮ್ಮ ವ್ಯಾಮೋಹ ನಮಗೆ ನೋವನ್ನು ಕೊಡುತ್ತದೆ. ಯಾವುದು ನಾನಲ್ಲ ಅದನ್ನು ನಾನು ಅಂತ ಅಂದ್ಕೊಳ್ತೀವಿ. ನನ್ನದಲ್ಲದನ್ನು ಯಾವಾಗ ನಾನು ನನ್ನದು ಅಂತ ಅಂದುಕೊಳ್ತೀನಿ, ಆಗ ನೋವಿಗೆ ನಾವು ರೆಡಿ ಆಗ್ತಾ ಇದ್ದೀವಿ ಅಂತಲೇ ಅರ್ಥ. ಅದು ಯಾವುದೇ ಸಂಬಂಧ ಇರ್ಬೋದು, ಎಲ್ಲ ಸಂಬಂಧಗಳು ಹಾಗೆ. ಯಾವುದು ನಾನು ಅಲ್ಲವೋ ಅದನ್ನು ನಾನು ಅಂದುಕೊಂಡಾಗ ನನಗೆ ವ್ಯಾಮೋಹ ಸ್ಟಾರ್ಟ್ ಆಗ್ತದೆ. ವ್ಯಾಮೋಹ ಸ್ಟಾರ್ಟ್ ಆದಾಗ ಏನಾಗ್ತದೆ, ಅಗತ್ಯಕ್ಕಿಂತ ಹೆಚ್ಚಾದ ಕಾಳಜಿ ಏನು ಮಾಡ್ತದೆ, ಅವರ ಪ್ರತಿಯೊಂದು ಡಿಸಿಷನ್ಸಲ್ಲಿ ಮೂಗು ತೂರಿಸೋ ಥರ ಮಾಡ್ತದೆ. ನನ್ನದು ಅಂದಾಗ ಗಟ್ಟಿಯಾಗಿ ಬಿಟ್ಟು ಹೋಗ್ಬಿಟ್ರೆ ಏನೋ ಭಯ, ಇನ್ಸೆಕ್ಯೂರಿಟಿ. ಆ ಇನ್ಸೆಕ್ಯೂರಿಟಿಗೆ ಏನು ಮಾಡ್ತೀವಿ, ಗಟ್ಟಿ ಹಿಡಿತೀವಿ. ಗಟ್ಟಿ ಹಿಡಿದಾಗ ಮುಂದೆ ಇದ್ದವ್ರಿಗೆ ಉಸಿರುಗಟ್ತದೆ. ಒಂದು ಆ ಉಸಿರುಗಟ್ಟಿ ಸಾಯ್ತಾರೆ, ಅಥವಾ ಉಸಿರು ಉಳಿಸ್ಕೊಳ್ಳಿಕ್ಕೆ ಅವರು ಹಾರಿ ಹೋಗ್ತಾರೆ. ಆಗ ನಿಮ್ಗೆ ಅನಿಸ್ತದೆ, ನಾನು ಎಷ್ಟೆಲ್ಲ ಪ್ರೀತಿ ಮಾಡಿದೆ, ಎಷ್ಟು ಒಳ್ಳೇದು ಬಯಸ್ತೆ, ಆದರೂ ಬಿಟ್ಟು ಹೋಗ್ಬಿಟ್ರು ಅಂತ. ವ್ಯಾಮೋಹ ತುಂಬ ನೋವಂತ ಅಂದುಕೊಡ್ತದೆ. ನಾವು ಯಾವುದು ಅಲ್ಲವೋ ಅದನ್ನು ನಾನು ಅಂತ ಅಂದುಕೊಂಡಷ್ಟು ಬದುಕು ನಮಗೆ ನರಕ ಆಗ್ತದೆ. ವಿ ಆರ್ ಮೋರ್ ಇನ್ಸೆಕ್ಯೂರ್. ಪ್ರತಿದಿನ ಇನ್ಸೆಕ್ಯೂರಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಪೊಸೆಸಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅನಗತ್ಯವಾದ ಪೊಸೆಸಿವು, ಅನಗತ್ಯವಾದ ಡೌಟ್ಗಳು, ಇವು ಸಂಬಂಧವನ್ನು ಇನ್ನಷ್ಟು ಹದಗೆಡಿಸ್ತದೆ. ಅವರು ಏನು ಅನ್ನೋದು ನಮಗೆ ಇರಬಾರ್ದು. ಯಾವುದೇ ಸಂಬಂಧ ಅವರು ಏನು ಅನ್ನೋದಕ್ಕಿಂತ ಜಾಸ್ತಿ ಅವರು ನನಗೇನು ಅಷ್ಟೇ ಮುಖ್ಯ, ಚಂದ ಇರ್ತದೆ. ಅದನ್ನು ಬಿಟ್ಟು ನನ್ನದು ನಾನು ಹೇಳ್ದಂಗೆ ಇರಬೇಕು, ನನಗೆ ಬೇಕಾದಂಗೆ ಇರಬೇಕು. ನನಗೆ ಬೇಕಾದಂಗೆ ನಾವೇ ಬದುಕೋದಿಲ್ಲ. ನಿಮಗೆ ಗೊತ್ತಿಲ್ವಾ ಎಷ್ಟೋ ಗುಣಗಳು ನಿಮಗೆ ಕೆಟ್ಟದು ಅಂತ ಗೊತ್ತಿಲ್ವಾ ನಿಮಗೆ? ಹೇಳ್ಬೇಡಿ ನನಗೆ, ನನ್ನ ಕಿವಿ ರಕ್ತ ಬಂದರೆ ಕಷ್ಟ ಅಲ್ವಾ? ನಿಮಗೆ ಗೊತ್ತಿಲ್ವಾ ಎಷ್ಟೋ ವಿಷಯಗಳು ನೀವು ಮಾಡೋದು ಕೆಟ್ಟದು ಅಂತ? ಅದನ್ನು ಮಾಡದೇ ಇರಲಿಕ್ಕೆ ಆಗ್ತದೆ ನಿಮ್ಮ ಕೈಯಲ್ಲಿ? ಆಗ್ತದಾ? ಆಗೋದಿಲ್ಲ. ನಿಮ್ಮ ಮನಸ್ಸೇ ನೀವೇ ನಿಮ್ಮ ವಿರುದ್ಧವಾಗಿ ಕೆಲಸಗಳನ್ನ ಮಾಡ್ತೀರಿ. ಹೆಂಡ ಕುಡಿಬಾರ್ದು, ಆರೋಗ್ಯಕ್ಕೆ ಒಳ್ಳೆಯವರಿಗೆ ಕೆಟ್ಟದು, ಕುಡಿದಿರ್ಲಿಕ್ಕೆ ಆಗ್ತದಾ? ಸಿಗರೇಟ್ ಸೇದಬಾರ್ದು, ಜರ್ದ ಹಾಕಬಾರ್ದು, ಗುಟ್ಕ ಹಾಕಬಾರ್ದು, ಅನಗತ್ಯವಾಗಿ ನೋವು ಮಾಡ್ಕೊಬಾರ್ದು, ಅನಗತ್ಯವಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು, ಅನಗತ್ಯವಾಗಿ ಸಿಟ್ಟು ಮಾಡ್ಕೋಬಾರ್ದು. ಎಲ್ಲ ಗೊತ್ತು ನಮಗೆ, ಬಟ್ ಮಾಡ್ಕೊಳ್ದಿರ್ಲಿಕ್ಕೆ ಆಗ್ತದಾ? ಯಾವುದೋ ಒಂದು ವಿಷಯ ಆಗೋಗಿದೆ, ಅದರ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ನೋವು ಆಗ್ತದೆ, ಯೋಚನೆ ಮಾಡದಿರ್ಲಿಕ್ಕೆ ಆಗ್ತದಾ? ನಿಮಗೆ ಬೇಕಾದಾಗೆ ನೀವೇ ಇರ್ಲಿಕ್ಕೆ ಆಗ್ತಿಲ್ಲ. ನಿಮಗೆ ಯಾವುದು ಒಳ್ಳೆಯದು ಅಂತ ಗೊತ್ತು, ಅದನ್ನು ನೀವೇ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಕೆಲಸ ಮಾಡಬೇಕು, ಓಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ವಾಕಿಂಗ್ ಮಾಡಬೇಕು, ವಜ್ರಕ್ರಿಯೆ ಮಾಡಬೇಕು, ಯೋಗ ಮಾಡಬೇಕು, ತಿರುಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲ ಅನಿಸ್ತಾ ಇರ್ತದೆ. ನಾಳೆ ಹೋಗೋಣ, ನಾಳೆ ಮಾಡೋಣ. ನೀವೇ ನಿಮಗೆ ಯಾವುದು ಒಳ್ಳೆಯದು ಅಂತ ಗೊತ್ತು, ಅದನ್ನು ನೀವು ಮಾಡಲಿಕ್ಕೆ ತಯಾರಿಲ್ಲ. 100 ಕಾರಣ ಹೇಳ್ತೀರಿ ಅದು ಮಾಡದೇ ಇರಲಿಕ್ಕೆ. ಯಾವುದು ಮಾಡಿದರೆ ಕೆಟ್ಟದು ಅಂತ ಗೊತ್ತು ನಿಮಗೆ, ಅದನ್ನು ಮಾಡದೇ ಇರಲಿಕ್ಕೆ ನಿಮ್ಮ ಕೈಲಾಗ್ತದಾ? ಎಷ್ಟೋ ಗುಣಗಳು. ಈಗ ಯೋಚನೆ ಮಾಡಿ, ನನ್ನ ಒಳಗೆ, ನನ್ನ ಬದುಕಿಗೆ ನನಗೆ ಯಾವುದು ಒಳ್ಳೆಯದು ಅದನ್ನು ನಾನು ಮಾಡಲಿಕ್ಕಾಗದೆ ಪೋಸ್ಟ್ಪೋನ್ ಮಾಡ್ತಾ ಕೂತಿದ್ದೀನಿ. ಯಾವುದು ಮಾಡಿದೆ ಕೆಟ್ಟದು ಅಂತ ಗೊತ್ತಿದ್ದೆ, ಮಾಡದೇ ಇರಲಿಕ್ಕಾಗದೆ ಕಂಪಲ್ಸಿವ್ ಆಗಿ ನಾನು ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿದ್ದನ್ನು ನನಗೇ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡೋದು ಹೇಗೆ ಸಾಧ್ಯ? ಆಗ್ತಾ ಉಂಟಾ? ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಈಗ ನಾವು ಅದನ್ನು ಯೋಚನೆ ಮಾಡೋಣ. ನನಗೆ ಬೇಕಾದಂಗೆ ನನಗೆ ಒಳ್ಳೆಯದನ್ನು ನಾನು ಮಾಡ್ಕೊಳ್ತೀನಿ. ನನಗೆ ಮನಸ್ಸಿಗೆ ನೋವಾಗೋದನ್ನು ಯೋಚನೆ ಮಾಡಬಾರ್ದು. ನಾನು ಯಾವತ್ತೂ ಆಗಿ ಹೋಗಿದೆ, ಯಾರೋ ಬೈದಿದ್ದಾರೆ, ಯಾರೋ ಸಿಟ್ಟು ಮಾಡ್ಕೊಂಡಿದ್ದಾರೆ, ಏನೇನೋ ಆಗಿ ಹೋಗಿದೆ ಲೈಫಲ್ಲಿ. ಪಾಸ್ಟ್ ಇಸ್ ಪಾಸ್ಟು. ಅದೆಷ್ಟೇ ಒಳ್ಳೇದಾಗಿದ್ರು ಕೆಟ್ಟದಾಗಿದ್ರು ಪಾಸ್ಟೇ. ಯೋಚನೆ ಮಾಡದೆ ಕೂರ್ಲಿಕ್ಕಾಗ್ತದಾ? ತಲೆ ಗ್ಯಾಂಗ್ರೀನ್ ಬರೋ ತನಕ ಗಾಯ ಮಾಡ್ಕೊಳ್ತೀರಿ, ಕೆರೆದು ಕೀವು ಮಾಡಿ. ತಲೆಗೆ ಬಂದು ಡಾಕ್ಟ್ರು ತಲೆ ಕಟ್ ಮಾಡಬೇಕು, ಅಲ್ಲಿ ತನಕ ಕೆರ್ಕೊಳ್ತೀರಿ ಗಾಯನ. ಹಾಗಿರ್ಬೇಕಾದ್ರೆ ಇನ್ನೊಬ್ಬರಿಂದ, ಅವರ ನಡವಳಿಕೆಯಿಂದ ನನಗೆ ಶಾಂತಿ, ಇನ್ನೊಬ್ಬರ ಮಾತಿನಿಂದ ನನಗೆ ಖುಷಿ, ಇನ್ನೊಬ್ಬರಿಂದ ನನಗೆ ಆನಂದ, ಅದು ಸಾಧ್ಯವೇ ಇಲ್ಲ. ಇಂಪಾಸಿಬಲ್. ಯಾಕೆಂದರೆ ಆನಂದ ನನ್ನೊಳಗೆ ನಾನು ಕಂಡುಕೊಳ್ಬೇಕಾಗಿರೋದು. ಈಗ ನಾನು ನಿಮಗೇನು, ನನ್ನ ಹತ್ರ 10 ರೂಪಾಯಿ ಇದ್ದರೆ, ನಾವು ನನ್ನ ಹತ್ರ ಬಂದರೆ ನಾನು ನಿಮಗೆ 8 ರೂಪಾಯಿನೋ 10 ರೂಪಾಯಿನೋ ಕೊಡ್ಬೋದು.
ನನ್ನ ಹತ್ರ ಏನೂ ಇಲ್ಲ ಅಂದರೆ ಏನು ಕೊಡ್ಲಿಕ್ಕಾಗ್ತದೆ? ನನ್ನ ಹತ್ರ ಏನಿದೆಯೋ ಅದೇ ತಾನೇ ಕೊಡ್ಲಿಕ್ಕಾಗೋದು. ಒಂದು ಹೂ ಮಾತ್ರ ಪರಿಮಳವನ್ನು ಕೊಡ್ಲಿಕ್ಕಾಗ್ತದೆ, ಒಂದು ಹೇಸಿಗೆ ಕೊಚ್ಚೆ ಕೊಡ್ಲಿಕ್ಕಾಗ್ತದಾ? ನನ್ನ ಒಳಗೆ ಏನಿದೆ ಅದನ್ನು ನಾನು ಹೊರಸೂಸ್ಬೋದು. ನಾನೇ ಅತೃಪ್ತನಾಗಿದ್ದುಕೊಂಡು ಇನ್ನೊಬ್ಬರು ನನಗೆ, ಅಂದರೆ ನಾನು ಅತೃಪ್ತ, ನನ್ನಲ್ಲಿ ದುಃಖ ಇದೆ, ನನ್ನಲ್ಲಿ ಇನ್ಸೆಕ್ಯೂರಿಟಿ ಇದೆ, ನನ್ನಲ್ಲಿ ಪಾಸಿಟಿವ್ನೆಸ್ ಇದೆ, ಇನ್ನೊಬ್ರು ಅದನ್ನು ತುಂಬಿಸ್ಬೇಕು ಅನ್ನೋದು ಆಗದೇ ಕೆಲಸ. ಕೊಚ್ಚೆ ಮೋರಿಗೆ ಎಷ್ಟೇ ಹೂವಿನ ಹಾರವನ್ನು ಹಾಕಿದರೂ ಆ ಹೂವಿನ ಹಾರ ಎಷ್ಟು ಸಮಯ ಕೊಚ್ಚೆ ಮೋರಿಯನ್ನು ಪರಿಮಳವಾಗಿಡಬಲ್ಲದು? ಎಷ್ಟು ನಿಮಿಷ ಹೇಳ್ಬಾರ್ದು? ಯಾವತ್ತೂ ಅಷ್ಟೇ. ನೀವು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಸ್ವಭಾವವನ್ನು ಬದಲು ಮಾಡೋದು ಭಾರಿ ಕಷ್ಟ. ನೀರನ್ನು, ತಣ್ಣಗಿರೋ ನೀರನ್ನು ಎಷ್ಟು ಬೇಕಾದ್ರೂ ಬಿಸಿ ಮಾಡಿ, ಎಷ್ಟು ಬೇಕಾದ್ರೂ ಬಿಸಿ ಮಾಡಿ, ಅದು ಆರದ ಮೇಲೆ ತಣ್ಣಗೆ ಇರ್ತದೆ, ಯಾವಾಗಲೂ ಬಿಸಿಯಾಗಿರೋದಿಲ್ಲ ಅದು. ಹಾಗೆ ಕೃತಕವಾಗಿ ಆಟಿಕೆ ತಂದು ಕೊಡೋದು, ಅವರಿಗೆ ಗಿಫ್ಟ್ ಕೊಡೋದು, ಮುದ್ದು ಮಾಡೋದು, ಪ್ರೀತಿ ಮಾಡೋದು, ಆ ಕ್ಷಮಯಕ್ಕೆ ಅದು ಕೊಟ್ಟಾಗ, ನೀರು ಬಿಸಿ ಮಾಡಿದಾಗ ಬರುವ ಏನು ಅಲ್ಲಿ ಬಿಹೇವಿಯರ್ ಇದೆಯಲ್ಲ, ಅದು ಯಾವಾಗಲೂ ಪರ್ಮನೆಂಟ್ ಆಗಿರೋದಿಲ್ಲ. ಅದು ಖಾಲಿ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಕೇಳ್ತದೆ, ಇವತ್ತು 10 ಗ್ರಾಮ್, ನಾಳೆ 1 kg ತೊಗೊಂಬ ಅಂತ. ಅದು ಮುಗಿಯೋದಿಲ್ಲ ಕತೆಗಳು. ಮುಂದೆ ಇರೋ ವ್ಯಕ್ತಿತ್ವಗಳನ್ನು, ಸಂಬಂಧಗಳನ್ನು, ಪರಿಸ್ಥಿತಿಯನ್ನು ಅದು ಹೇಗಿದೆಯೋ ಅದನ್ನು ಹಾಗೇ ಒಪ್ಪಿಕೊಳ್ಳುವ ಪಕ್ವತೆ ಬೇಕು. ಇಲ್ಲ ಬೇಕಾದಾಗೆ ಚೇಂಜ್ ಮಾಡಿಕೊಳ್ಳುವ ಶಕ್ತಿ ಬೇಕು. ಇಲ್ಲ ನೆಮ್ಮದಿಯಾಗಿರುವುದಿಲ್ಲ. ನನಗೆ ಮಾವಿನ ಹಣ್ಣು ಬೇಕು. ತರಕಾರಿ ಅಂಗಡಿಗೆ ಹೋಗಿ ನೀವು ಉರುಳಾಡಿದ್ರು, ಗಲಾಟೆ ಮಾಡಿದ್ರೆ ಅವನು ಏನು ಮಾಡ್ತಾನೆ? ತರಕಾರಿ ಮಾತ್ರ ಸಿಗೋದಲ್ಲಿ. ಮಾವಿನ ಹಣ್ಣು ಬೇಕು ಅಂದರೆ ಮಾವಿನ ತೋಪಿಗೆ ಹೋಗಬೇಕು, ಇಲ್ಲ ಹಣ್ಣು ಮಾರುವ ಅಂಗಡಿಗೆ ಹೋಗಬೇಕು, ಅಲ್ಲಿ ಮಾವಿನ ಹಣ್ಣು ಸಿಗ್ತದೆ. ಹಣ್ಣಿನ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು, ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ಹಣ್ಣು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ನಮಗೆ ನೆಮ್ಮದಿ ಬದುಕಲ್ಲಿ ಸಿಗೋದಿಲ್ಲ. ನಮಗೆ ಬೇಕಾಗಿದ್ದು ಸಿಗೋದಿಲ್ಲ, ಇರೋದನ್ನು ಪರ್ಚೇಸ್ ಮಾಡೋದಿಲ್ಲ. ಇದು ವಿಷಯ. ಯಾರು ಕೆಟ್ಟವರಲ್ಲ, ಒಳ್ಳೆಯದಲ್ಲ. ನನಗೆ ಅದು ಬೇಕಾ ಬೇಡವಾ, ಸೆಟ್ ಆಗ್ತಿಲ್ಲ, ಬದುಕು ತುಂಬ ವಿಶಾಲವಾಗಿದೆ, ಬೇಕಾಗಿದೆ ಹುಡುಕೋಬೇಕು, ಇಲ್ಲ ಇರೋದನ್ನು ಒಪ್ಕೋಬೇಕು. ಈ ಕಡೆ ಒಪ್ಕೊಳ್ಳಿಕ್ಕೂ ಆಗದೆ, ಬಿಡಲಿಕ್ಕೂ ಆಗದೆ, ಮಧ್ಯ ನಿಂತ್ಕೊಂಡ್ರೆ ಯಾರೇನು ಮಾಡ್ಲಿಕ್ಕಾಗ್ತದೆ? ಜೀವನ ನೀತಿನ ಕೋತಿಗೆ ಪಾಠ ಮಾಡ್ದಂಗೆ ಆಗ್ತದೆ ಅಷ್ಟೇ, ಬೇರೆ ಏನಾಗೋದಿಲ್ಲ. ಕೋತಿ ಅಂದರೆ ಮಂಗ ಅಂದರೆ ಮನಸ್ಸು. ಮನೋ ಮಧುಕರೋ ಮೇಘೋ ಮಾನಿನಿ ಮಧುರೋ ಮರುತು ಅಂತ, ಇವೆಲ್ಲ ಮಕಾರ ದಶ ಚಂಚಲ ಅಂತಾರೆ. 10 ಚಂಚಲವಾದದ್ದು. ಅದರಲ್ಲಿ ಮನಸ್ಸು, ಮೇಘ, ಬೇಡಪ್ಪ ಹೆಣ್ಮಕ್ಳು ತುಂಬ ಜನ ಇದ್ದೀರಿ, ಯಾಕೆ ನಾನು ಬಾಯಿಗೆ ಸಿಕ್ಕಾಕೊಳ್ಳಲ್ಲ. ಇನ್ನು ಕೆಲವು ವಿಷಯಗಳು ನೆನ್ನೆ ಅಷ್ಟೆಲ್ಲ ಹೇಳ್ಬಿಟ್ಟು ನಾನೇ ನಿಮ್ಮ ಕೈಯಲ್ಲಿ ಬೈಸ್ಕೊಳ್ಳೋ ಕೆಲಸ ಮಾಡೋದ? ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತ. ಹಾಗೆ ಕೋತಿ ಮತ್ತು ಮನಸ್ಸು, ಮಾನಿನಿ ಅಂತಲೂ ಹೇಳ್ತಾರೆ. ಇದು ಚಂಚಲವಾದದ್ದು ಅಂತ, ಒಂದು ಕಡೆ ನಿಲ್ಲೋದಲ್ಲ. ಆಯಿತಾ? ಕೋತಿ ಅಂದರೆ ಮನಸ್ಸಿಗೆ ಹೇಳಿತ್ತು. ಮನಸ್ಸನ್ನು ಮರ್ಕಟ ಅಂತ ಕರೀತಾರೆ. ಕಷ್ಟ. ಸುಮ್ಮನೆ ಲೈಫ್ನ ತುಂಬ ಸಿಂಪಲಾಗಿ ಬದುಕ್ತಾ ಹೋಗಬೇಕು. ಅವ್ರು ಹೇಗಿದ್ದಾರೆ ಆಗ ಒಪ್ಕೋಬೇಕು, ಇಲ್ಲ ಬೇಕಾಗಿದ್ದು ಹುಡ್ಕೋಬೇಕು, ಅಷ್ಟೇ ವಿಷಯ. ಕೆಲವು ಬದಲಾಗೋದಿಲ್ಲ ರೀ ಮಂಜುನಾಥನ. ನೀವೆಲ್ಲ ರಾಮಕೃಷ್ಣ ಹುಟ್ಟಿದ್ರು ಜಗತ್ತನ್ನು ಬದಲಾವಣೆ ಮಾಡಲಿಕ್ಕಾಗಿಲ್ಲ. ದುರ್ಯೋಧನ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಎಂಥ ಒಂದು ಕ್ಯಾರೆಕ್ಟರ್ ಅದು, ನಟೋರಿಯಸ್. ಇನ್ನು 1000 ವರ್ಷ ಬಂದರೂ ಅಂಥ ವಿಲ್ಲನ್ ಸಿಗಲ್ಲ ನಮಗೆ, ಅಂಥ ವಿಲ್ಲನ್ನು. ಧರ್ಮರಾಯ ಒಳ್ಳೆಯವನು, ಅವನಿಗೆ ಕನ್ಫ್ಯೂಷನ್ ಯಾವಾಗಲೂ, ಇದು ಯಾವುದು ಒಳ್ಳೇದಾ ಕೆಟ್ಟದ. ಜೂಜಿ ಕರೆದಿದ್ದಾರೆ, ಹೋಗಲಿಲ್ಲ ಅಂದರೆ ಅಧರ್ಮ ಆಗ್ಬಿಡ್ತದ, ಅವ್ರಿಗೆ ಬೇಜಾರಾಗ್ಬಿಡ್ತದ. ಕೆಲವ್ರು ಹಾಗೆ ಅನಗತ್ಯವಾದ ಕನ್ಫ್ಯೂಷನ್ನು. ಧರ್ಮರಾಯ ಧರ್ಮ ಸ್ವರೂಪಿಯೇ ಭೂಮಿಗೆ ಬಂದಾಗ ಅವನು ಹೇಳ್ತಾನೆ, ನಾನು ಧರ್ಮ ಮಾಡೋದು ತುಂಬ ಒಳ್ಳೆಯದು, ಧರ್ಮಸ್ಯ ವಚನಂ ಶ್ರೇಯ, ಧರ್ಮದ ಮಾರ್ಗ ತುಂಬ ಶ್ರೇಯಸ್ಕರ. ಆದರೆ
ಯಾವುದು ಧರ್ಮ ಅಂತ ನಂಗೆ ಕಷ್ಟ ಆಗುತ್ತೆ ತಿಳ್ಕೊಳಕ್ಕೆ ಅಂತ ಧರ್ಮರಾಯ ಹೇಳ್ತಾನೆ. ಧರ್ಮದ ಮಾರ್ಗ ಶ್ರೇಯಸ್ಕರ, ಯಾವುದು ಧರ್ಮ ಯಾವುದು ಅಧರ್ಮ ನನಗೆ ಕನ್ಫ್ಯೂಷನ್ ಆಗ್ತದೆ. ಕೆಲವರು ಹಾಗೆ ಅಲ್ವಾ, ಒಳ್ಳೆಯವರು ತುಂಬ ತಿಳ್ಕೊಂಡವರು, ಈಗ ಮಾಡ್ಬೋದಾ ಬೇಡವಾ, ಅಯ್ಯೋ ಬೇಕಾ ಬೇಡವಾ ಅಂತ. ಈಗ ಒಳ್ಳೆ ಓದ್ಕೊಂಡವ್ರು ಡಾಕ್ಟ್ರಿಗೆ 10 ನಮ್ಮ ಹತ್ರ ಬಂದಾಗ ಟೆನ್ಷನ್ ಆಗ್ತದೆ, ಇದರಿಂದ ಆಗಿರ್ಬೋದಾ ಅದರಿಂದ ಆಗಿರ್ಬೋದಾ, ಯಾಕೆ ಈ ರೋಗ ಇದೆ, ಆ ದೇಹದಲ್ಲಿದೆಯಾ ಮನಸ್ಸಲ್ಲಿದೆಯಾ ಕರ್ಮದಲ್ಲಿ, ಇಷ್ಟೆಲ್ಲ ಯೋಚನೆ ಮಾಡ್ತೀವಿ. ಅದೇ ಪಕ್ಕದ ಮನೆ ಆಂಟಿಗೆ ಹೋಗಿ ಕೇಳಿ, ಆಂಟಿ ತಲೆನೋವು ಹೋಗ್ತಾ ಇದೆ ಅಂತ, ಕೊಡ್ಸಿನ ಹಾಕೋ ಬಾಯಿಗೆ, ಒಂದೇ ಬೇಗ ರೆಡಿಮೇಡ್ ಉತ್ತರ ಇರ್ತದೆ. ಸ್ವಲ್ಪ ವಿಷಯ ಗೊತ್ತಿರ್ತದಲ್ಲ, ಅವ್ರು ತುಂಬ ಕಾನ್ಫಿಡೆನ್ಸ್ ಆಗಿರ್ತಾರೆ. ಅಲ್ಪಜ್ಞಾನಿಗಳು ಅಜ್ಞಾನಿಗಳಷ್ಟು ಕಾನ್ಫಿಡೆನ್ಸು ಏನಾದ್ರು 1% ಜ್ಞಾನಿಗಳಿಗೆ ಇದ್ದಿದ್ರೆ ಜಗತ್ತು ಏನೋ ಆಗ್ಬಿಡ್ತಿತ್ತಂತೆ. ಈಗ ತುಂಬ ವಿಷಯ ತಿಳ್ಕೊಂಡೆ ಜ್ಞಾನಿಗಳು ಕನ್ಫ್ಯೂಷನಲ್ಲೇ ಇರ್ತಾರೆ. ಇವ್ರು ನನಗೆ ತಪ್ಪಾಗ್ಬಿಟ್ರೆ ಅಯ್ಯೋ ಹೇಳ್ಬೋದಾ ಬೇಡವಾ, ನಾನು ಇನ್ನೂ ಸ್ವಲ್ಪ ಓದ್ಕೋಬೇಕು, ಆಮೇಲೆ ಪಾಠ ಮಾಡೋಣ, ಸಾಯೋ ತನಕ ಪಾಠನೇ ಮಾಡಲ್ಲ, ಜೀವ ಬಿಡ್ಬಿಡೋದು ಕೊನೆಗೆ. ಯಾಕೆಂದ್ರೆ ಅವ್ರಿಗೆ ನನಗೆ ಎಷ್ಟು ಗೊತ್ತಿಲ್ಲ ಅನ್ನೋದು ಜಾಸ್ತಿ ಗೊತ್ತಾಗ್ತಾ ಹೋಗುತ್ತೆ. ನಾವು ತಿಳ್ಕೊಂಡಷ್ಟು ನನಗೆ ಎಷ್ಟು ಗೊತ್ತಿಲ್ಲ ಅನ್ನೋದು ಜಾಸ್ತಿ ಗೊತ್ತಾಗ್ತಾ ಹೋಗ್ತದೆ. ಅದೇ ಮೂರ್ಖರು ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ, ಅತಿ ಕಾನ್ಫಿಡೆನ್ಸ್. ಬೇಕಾದ್ರೆ ಕೇಳಿ, ಆಂಟಿ ನನಗೆ ತಲೆನೋವು ಆಗ್ತಾ ಇದೆ ಅಂತ ಕೇಳಿ, ಜ್ವರ ಅಂತ ಕೇಳಿ, ಮೈಕೈ ನೋವು ಅಂತ ಕೇಳಿ, ಟಕ ಉತ್ತರ ಕೊಡ್ತಿರ್ತಾರೆ. ಅದು ಹಿಂಗೆ ಅದಕ್ಕೆ ಆಗಿದೆ, ಇದ್ದೇ ಚಾನ್ಸೇ ಇಲ್ಲ ಅಂತ. ಪಾಪ ಡಾಕ್ಟ್ರ್ ಹತ್ರ ಹೋದರೆ ಅವ್ನು ಸ್ಕ್ಯಾನ್ ಮಾಡ್ಕೊಂಬ, ಬ್ಲಡ್ ರಿಪೋರ್ಟ್ ತಗೊಂಬ, ಮೇಲೆ ನೋಡು ಕೆಳಗೆ ನೋಡು, 4 ದಿವಸ ಕೊಡ್ತೀನಿ ಇದನ್ನು, ಸರಿಯಾದರೆ ತಗೋ, ಆಮೇಲೆ ವಾಪಸ್ ಬಾ, ಹೊಟ್ಟೆ ನೋವ್ತಾ ಇದೆಯಾ, ಕಾಲು ನೋವ್ತಾ ಇದೆಯಾ, ಏನು ಯೂರಿನ್ ಪ್ರಾಬ್ಲಮ್ ಆಗಿದೆಯಾ, ಇಷ್ಟೆಲ್ಲ ಕನ್ಫ್ಯೂಷನ್ ಓದ್ಕೊಂಡೇ ಇದ್ದವ್ರಿಗೆ ಭಾರಿ ಕಾನ್ಫಿಡೆನ್ಸ್. ಧರ್ಮರಾಯ ಹಾಗೆ ತುಂಬ ಸಂಶಯ, ಏನು ಮಾಡೋದು ಬೇಡ. ಈ ದುರ್ಯೋಧನ ಎಂಥ ಪಟ್ಟಿಂಗ ಅಂತ ನೋಡಿ, ಎಷ್ಟು ಚಂದ ಮಾತು ಕೇಳಲಿಕ್ಕೆ. ಅದು ಹೇಳ್ತಾನೆ, ನನಗೆ ಧರ್ಮ ಯಾವುದು ಅಂತ ಗೊತ್ತು ಕೃಷ್ಣ, ನನಗೆ ಬಂದು ಉಪದೇಶ ಮಾಡಬೇಕಾಗಿಲ್ಲ ಸಂಧಾನ, ನನಗೆ ಧರ್ಮ ಯಾವುದು ಚೆನ್ನಾಗೇ ಗೊತ್ತು, ಆದರೂ ಮಾಡೋದಿಲ್ಲ. ಯಾವುದು ಅಧರ್ಮ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೂ ಅದನ್ನು ಮಾಡೋದು ಬಿಡೋದಿಲ್ಲ. ನೀವೇನು ಮಾಡ್ಕೊಳ್ತೀಯ ಹೋಗು ಅಂತ. ಅವನಿಗೆ ಗೊತ್ತು ಇದ್ರೆ ಸಾಯ್ತೀನಿ ಅಂತ. ಕೃಷ್ಣನ ತಂತ್ರಗಾರಿಕೆ ಮೇಲೆ ನಾನು ಬದುಕಾರ ಅಂತ ಅವನಿಗೆ ಗೊತ್ತು. ಭೀಮನ ಗದೆಯಲ್ಲಿ ನಾನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಲೂ ಗೊತ್ತು. ಇಲ್ಲ, ಅದೇ ಸಮಸ್ಯೆ, ಅದೇ ಗಲಾಟೆ, ಮುಂದೋಗ್ಲಿಕ್ಕೆ ಆಗೋದಿಲ್ಲ. ಅಡಿಕ್ಷನ್ನು ಆ್ಯಕ್ಚುಲಿ ಸಮಸ್ಯೆ ನಮಗೆ ಬೇಕಾಗಿರೋದು, ನಾವು ಬಿಡೋಕೆ ರೆಡಿ ಇಲ್ಲ. ಅದನ್ನು ಅಡಿಕ್ಟ್ ಆಗಿರ್ತೀವಿ. ಬೆಳಗ್ಗೆ ಎದ್ದು ಅಯ್ಯೋ ಕುಡಿಬಾರ್ದಪ್ಪ, ನೈಟು ತಲೆನೋವುತ್ತದಪ್ಪ, ಹ್ಯಾಂಗೋವರು, ಅಯ್ಯೋ ಅಂತೇಳಿ ಮತ್ತೆ ಮಧ್ಯಾಹ್ನ ತಲೆನೋವು ಜಾಸ್ತಿ ಅಂತಲೇ ಕುಡಿಯೋದು. ನೈಟು ಬೆಳಗ್ಗೆ ತುಂಬ ತಲೆನೋವು ಇತ್ತು ಅಂತ ನೈಟ್ ಆ ತಲೆನೋವು ಕುಡಿಯೋದು, ಮತ್ತೆ ಬೆಳಗ್ಗೆ ತಲೆನೋವು ಅನ್ನೋದು. ಸಿ ದಿಸ್ ಈಸ್ ವಾಟ್. ನಮಗೇನಂದರೆ ಸಮಸ್ಯೆ ಏನು ಅಂದರೆ ವಿ ಆರ್ ಅಡಿಕ್ಟೆಡ್ ವಿತ್ ದ ಪ್ರಾಬ್ಲಮ್. ನಮಗೆ ಆ ಸಂಬಂಧ ಎಷ್ಟು ಗಾಢವಾಗಿ ಬೆಳೆದಿದೆ ಸಮಸ್ಯೆ ಒಟ್ಟಿಗೆ ಅಂದರೆ ಅದಿಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಗೊತ್ತು, ಆದರೂ ಬಿಡ್ಲಿಕ್ಕೆ ಆಗೋದಿಲ್ಲ. ಏನು ಮಾಡೋದು? ಹಾಗೆ ಜಾನಾಮಿ ಧರ್ಮಂ ನಚಮೆ ಪ್ರತಿ ದುರ್ಯೋಧನ ಮಾತು ಹೇಳ್ತಾನಿತ್ತು. ಹಾಗೆ ಕೆಲವರು. ಅದರಿಂದ ಮುಂದೆ ಇರೋ ವ್ಯಕ್ತಿ ಬದಲು ಆಗ್ತಾನಾ, ಆಗಬೇಕು ಎಂಬ ಬಯಕೆ ನಮಗೆ ಇರಬಾರ್ದು. ಏಕೆಂದರೆ ಎಷ್ಟೇ ಬಿಸಿ ಆದ್ರೂ ಅದರ ಸ್ವಲ್ಪ ಟೈಮ್ ಬಂದು ಅದರ ಗುಣಕ್ಕೆ ಅದು ಬಂದು ಕೂತು ಬಿಡ್ತದೆ. ಅವ್ರು ಹೇಗಿದ್ದಾರೆ ಹಾಗೆ ಒಪ್ಕೊಳ್ರಿ, ಈಗ ನಿಮಗೆ ಏನು ಬೇಕೋ ಅದನ್ನು ಹುಡ್ಕೊಂಡು ಹೋಗಿ, ಮುಗಿದ ವಿಷಯ. ಇಷ್ಟ ವಿಷಯ. ಏನು ಮಾಡಲಿ, ಕೆಲವೊಂದೆಲ್ಲ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬೇವಿನ ಮರಕ್ಕೆ ನೀವು ಕರ್ಕೊಂಬಂದು ಜೇನುತುಪ್ಪ ಸುರಿದ್ರು ಅದು ಸಿಹಿಯಾದ ಎಲೆಯನ್ನು ಬಿಡುವುದಿಲ್ಲ. ಇಲ್ಲ, ತೆಂಗಿನ ಮರಕ್ಕೆ ನೀವು ಬೇವಿನ ಕಷಾಯ ಸುರಿದ್ರು ಅದು ಸಿಹಿಯಾದ ಎಳ್ನೀರನ್ನೇ ಕೊಡ್ತದೆ. ಆದ್ದರಿಂದ ಗುಣವನ್ನು ಬದಲಾವಣೆ ಮಾಡೋ ಎದೆಗಾರಿಕೆ ಯಾವುದೂ ಇಲ್ಲ. ಸ್ವತಃ ರಾಮ ಕೃಷ್ಣ ಎಷ್ಟು ಸರಿ ಭೂಮಿಗೆ ಬಂದರೂ, ದಶಾವತಾರ ಅಲ್ಲ 1000 ಅವತಾರ ಆದರೂ ಕೂಡ ನಮ್ಮ ಅವತಾರಗಳು ಬದಲಾಗೋದಿಲ್ಲ. ನಮ್ಮ ಅವತಾರಗಳು ಅಸಂಖ್ಯ. ಆದ್ದರಿಂದ ವ್ಯಕ್ತಿಗೆ ಬಿಹೇವಿಯರ್ಗೆ 3-4 ಕಾರಣ ಇರ್ತದೆ. ಒಂದು ಪ್ರಭಾವ ಅಂತ, ಅಂದರೆ ಇನ್ಫ್ಲುಯೆನ್ಸಿಂದ ನಾವು ಬದಲಾಗಿರ್ತೀವಿ. ಸ್ವಭಾವತಃ ಕೆಟ್ಟವರು ಇರೋದಿಲ್ಲ. ಯಾವುದೋ ಇನ್ಫ್ಲುಯೆನ್ಸಿಂದ ಬದಲಾವಣೆ ಆಗ್ತಾ ಇದೆ ಅಂದಾಗ ನಾವು ಒಳ್ಳೆ ಇನ್ಫ್ಲುಯೆನ್ಸ್ಗೆ ಹೋದಾಗ ಅದು ಕಡಿಮೆ ಆಗ್ತದೆ, ಇನ್ಫ್ಲುಯೆನ್ಸ್. ಎರಡನೇದು ಕರ್ಮದಿಂದ, ಯಾವುದೋ ಜನ್ಮದ ಕೆಟ್ಟ ಕರ್ಮದಿಂದ ಒಳ್ಳೆಯವರು ಕೂಡ ಬದುಕಲು ಎಡುತ್ತಾರೆ.
ಕೆಟ್ಟವರು ಕೂಡ ಅಲ್ಲಲ್ಲಿ ಒಳ್ಳೆ ಕೆಲಸ ಮಾಡಿಬಿಡ್ತಾರೆ. ಇದು ಕರ್ಮವಶದಿಂದ. ಒಂದು ವೇಳೆ ಕರ್ಮದಿಂದ ಕೆಟ್ಟದಾಗ್ತಾ ಇದೆ, ನಾನು ಒಳ್ಳೆಯವನಾಗಿದ್ದೀನಿ, ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ಆದರೂ ಕೂಡ ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮ, ಗೊತ್ತಿದ್ದೋ ಮಾಡಿದ ಕರ್ಮದ ಫಲವನ್ನು ಈಗ ಅನುಭವಿಸ್ತಾ ಇದ್ದೀನಿ, ಅದಕ್ಕೆ ಪರಿಹಾರಗಳುಂಟು. ಅದಕ್ಕೆ ದೀಕ್ಷೆ ತೆಗೆದುಕೊಳ್ಳೋದು, ಜಪ ಮಾಡೋದು, ಅನುಷ್ಠಾನ ಮಾಡೋದು, ಆ ಪರಿಹಾರವನ್ನು ಮಾಡಿಕೊಳ್ಬೋದು. ಅದು ಕರ್ಮ ಕಳೆದ ಕೂಡಲೇ ನಾವು ನಮ್ಮ ರಿಸ್ಟೋರ್ಗೆ ನಾವು ಚೇಂಜ್ ಆಗ್ತೀವಿ. ಮೂರನೇದು ಸ್ವಭಾವ ಅಂತಿದೆ. ಅದನ್ನು ನಮ್ಮ ಅಪ್ರಾಣ ಯಾರೂ ಬದಲಾವಣೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಸ್ವಭಾವ ಬದಲಾಯಿತು ಅಂದರೆ ಆ ವಸ್ತು ನಾಶ ಆಯಿತು ಅಂತ ಅರ್ಥ. ಈಗ ಬೇವಿನ ಮರ ನಿಮಗೆ ಇಷ್ಟ ಇಲ್ಲ, ಕಹಿ, ಅದು ಸಿಹಿ ಆಯಿತು ಅಂದರೆ ಬೇವು ನಾಶ ಆದಂಗೆ ಅಲ್ವೇನ್ರಿ? ಸಿಹಿಯಾದ ಬೇವು ಅಂತ ಉಂಟ? ನೀವು ಬೇವು ಇಷ್ಟ ಇಲ್ಲ ಅಂತ ಸಿಹಿ ಮಾಡಿದರೆ ಅದು ಬೇವು ನಾಶ ಆದಾಗೆ ಅಲ್ವಾ? ಅದು ಇಲ್ವಾ? ಚಂದ್ರ ಹೊಳಿತ ಇಷ್ಟ ಆಗಲ್ಲ ರೀ, ಕಪ್ಪು ಮಾಡೋಣ ಚಂದ್ರನ ಅಂತ ಮಾಡಿದರೆ, ಕಪ್ಪು ಚಂದ್ರ ನೀವು ಸೃಷ್ಟಿ ಮಾಡಿದರೆ ನಿಮ್ಮ ತಪೋಬಲದಿಂದ ಆ ವಸ್ತು ನಾಶ ಆದ ಹಾಗೆ ಅದು. ಸೊ ಪ್ರತಿಯೊಂದು ಗುಲಾಬಿ ಹೂ ಇದೆ, ಪರಿಮಳ ಬರ್ತಾ ಇದೆ, ಇಷ್ಟ ಇಲ್ಲ, ಮಲ್ಲಿಗೆ ಮಾಡಿಬಿಡೋಣ ಅದನ್ನು. ಗುಲಾಬಿ ಹೂನ ಮಲ್ಲಿಗೆ ಮಾಡಿಬಿಡೋಣ, ಮಲ್ಲಿಗೆ ಪರಿಮಳ ಮಾಡಿಬಿಡೋಣ. ಆ ಗುಲಾಬಿ ಹೂ ನಾಶ ಆದ ಹಾಗೆ ಅಲ್ವಾ? ಕೆಲವು ಸ್ವಭಾವಗಳು, ಸ್ವಭಾವ ಅಂತ ಅದಕ್ಕೆ ಕರೆಯೋದು, ಸ್ವಭಾವ ತನ್ನದ್ದು, ಒರಿಜಿನಾಲಿಟಿ, ಅದು ಬದಲಾಗೋದಿಲ್ಲ ಕೆಲವು. ಆದ್ದರಿಂದ ಒಂದು ವೇಳೆ ಕರ್ಮದ ದೆಸೆಯಿಂದ ಆಗ್ತಾ ಇದ್ದರೆ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳುವ ಮಾರ್ಗ ಉಂಟು. ಆತ್ಮ ಸಾಧನೆಯಿಂದ ಮಾಡಿ, ಕ್ರಿಯೆಯಿಂದ ಮಾಡಿಕೊಳ್ಳಿ, ಕರ್ಮದಿಂದ ಮಾಡಿಕೊಳ್ಳಿ, ತೀರ್ಥಯಾತ್ರೆಯಿಂದ ಮಾಡಿಕೊಳ್ಳಿ, ಜಪ ಅನುಷ್ಠಾನದಿಂದ ಮಾಡಿಕೊಳ್ಳಿ, ಇತ್ತ ಕರ್ಮವನ್ನು ಹೆಚ್ಚಾಗಿ ಅನುಭವಿಸುವ ಮೂಲಕ ಮಾಡಿಕೊಳ್ಳಿ. ಹಲವಾರು ಮಾರ್ಗಗಳಿವೆ. ಮನಿ ಮಂತ್ರ ಔಷಧಗಳಿಂದ ಮಾಡಿಕೊಳ್ಳಿ. ಯಾವುದಾದ್ರೂ ರೀತಿ ಕರ್ಮವನ್ನು ಕ್ಷಯ ಮಾಡಿಕೊಳ್ಳಿ, ಸರಿಯಾಗ್ತದೆ. ಇಲ್ಲ ಇನ್ಫ್ಲೂಯೆನ್ಸಿಂದ ಒಳ್ಳೆಯೇ ಅವ್ರ ಜೊತೆ ಸೇರಿ ಹಿಂಗಾದಾಗ, ಯಾರ ಜೊತೆ ಸೇರಿದ್ದಾರೆ ಅವ್ರನ್ನ ಡಿಸ್ಕನೆಕ್ಟ್ ಮಾಡಿದಾಗ ಅವರು ನಾರ್ಮಲ್ ಗುಣಕ್ಕೆ ಬರ್ತಾರೆ. ಇಲ್ವಾ? ಯಾವ್ಯಾವುದೋ ಫಿಲಮ್ ನೋಡ್ಕೊಂಬಂದು ಅವ್ರ ಥರನೇ ಆಡೋದಿಲ್ಲ ನೀವು. ಒಂದಿನ 2 ದಿನ ಆಡೋದಿಲ್ಲ. ಅವ್ರು ಹಾಕಿದ ಬಟ್ಟೆ ಬೇಕು, ಅವ್ರು ಹಾಕಿದ್ದಾಗ ಮೇಕಪ್ ಮಾಡಬೇಕು, ಮೈಯಲ್ಲಿ ಆವೇಶ ಆಗ್ತದೆ ನಿಮಗೆ. ಇಲ್ಲ, ಆವೇಶ ಆಗ್ತದೆ. ಒಬ್ಬರೇ ಇದ್ದೀವಿ ಅಂತ ತುಂಬ ಲೋನ್ಲಿನೆಸ್ ಕಾಡಿದರೆ ಒಂದು ಒಳ್ಳೆ ದೆವ್ವದ ಫಿಲಮ್ ಮಾಡ್ಕೊಂಬನ್ನಿ. ಮಿಟ್ಟಿಗೆ ಯಾರೋ ತಿರ್ತಾನೆ ಇರ್ತಾರೆ ಸುತ್ತಮುತ್ತ, ಒಬ್ಬರೇ ಇರೋದಿಲ್ಲ. ಆಮೇಲೆ 1-2 ದಿವಸ ನೀವು ಮನಸ್ಸಿಗೆ ಪ್ರಭಾವ ಆಗ್ತದೆ. ಆದ್ದರಿಂದ ಅದಕ್ಕೂ ಪರಿಹಾರ ಉಂಟು. ಆದರೆ ಸ್ವಭಾವವನ್ನು ಬದಲು ಮಾಡುವುದು ಸಾಧ್ಯವೇ ಇಲ್ಲ. ಸ್ವಭಾವ ಬದಲಾಯಿತು ಅಂದರೆ ಅವರಲ್ಲ ಅಂತ. ದಟ್ ಇಸ್ ಅ ಡೆತ್. ಆ ವಸ್ತುವಿನ ನಾಶವೇ. ಸ್ವಭಾವ ಬದಲಾಗೋದಂದರೆ ಆ ವಸ್ತುವಿನ ನಾಶ ಆಯಿತು ಅಂತ. ನಿಮ್ಮ ಮನೆಯಲ್ಲಿ ಐರನ್ ಬಾಕ್ಸ್ ಇದೆ, ಕೂಲ್ ಮಾಡೋಣ ಅದನ್ನು, ಫ್ರಿಜ್ ಥರ. ಆಗ್ತದಾ? ನಿಮ್ಮ ಮನೇಲಿ ಫ್ರಿಜ್ ಇದೆ, ನನಗೆ ಇಷ್ಟ ಇಲ್ಲ, ಆಗ ಸ್ವಭಾವ ಇಷ್ಟ ಇಲ್ಲ, ಅದನ್ನು ಬಿಸಿ ಮಾಡಿಬಿಡ, ಓವನ್ ಆಗ್ತದೆ. ಅದು ದೊಡ್ಡ ಓವನ್ ಆಗ್ತದೆ, ಫ್ರಿಜ್ ಆಗಿರೋದಿಲ್ಲ. ಕೆಲವೊಂದು ಬದಲಾವಣೆ ಆಗೋದಿಲ್ಲ. ನಾವು ಮಾಡಲಿಕ್ಕೆ ಹೋದರೆ ವ್ಯರ್ಥ ಪ್ರಯತ್ನ ಆಗ್ತದೆ. ಈವನ್ ನೀವು ಮಾಡಿದರೂ ಕೂಡ ಆ ವಸ್ತುವಿನ ನಾಶ ಆಯಿತು ತಾನೆ, ಏನು ಮಾಡಲಿಕ್ಕಾಗ್ತದೆ? ಅದರ ಪಾಟಿಗೆ ಬಿಟ್ಟು ನಿಮ್ಮ ಬದುಕನ್ನು ಬದುಕಲಿಕ್ಕೆ ಮುಂದೆ ಹೋಗ್ತಾ ಇರಬೇಕು. ಯಾವುದಕ್ಕೆ ಪ್ರತಿಸ್ಪಂದನೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದಕ್ಕೆ ಮಾಡಬಾರ್ದು ಅಂತ ಗೊತ್ತಿರಬೇಕು. ಯಾವುದನ್ನು ಹಚ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದನ್ನು ಹಚ್ಕೋಬಾರ್ದು ಅಂತಾದ್ರೂ ಗೊತ್ತಿರಬೇಕು. ಯಾರನ್ನ ಮಿತ್ರ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರನ್ನ ಶತ್ರು ಮಾಡ್ಕೋಬಾರ್ದು ಅಂತಾದ್ರೂ ಗೊತ್ತಿರಬೇಕು. ಯಾವುದಕ್ಕೆ ಎಸ್ ಎಂತೀರಾ ಅನ್ನೋದು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದಕ್ಕೆ ನೋ ಹೇಳಬೇಕು ಅಂತ ಗೊತ್ತಿರ್ಬೇಕು. ಕಷ್ಟ. ಅದಕ್ಕೆ ವಿವೇಕ ಅಂತ ಕರೆಯೋದು. ಸೊ ನೀವು ಏನೇ ಮಾಡಿದ್ರು, ಹೇಗೆ ಇದ್ರು, ಜನ ಮಾತಾಡ್ತಾನೆ ಇರ್ತಾರೆ. ಪಾಪ ಅದು ಅವತಾರ ಕಾರ್ಯ. ಪ್ರತಿಯೊಬ್ಬರಿಗೂ ಒಂದು ಅವತಾರ ಕಾರ್ಯ ಅಂತ ಇರ್ತದೆ. ಕೆಲವು ಹುಟ್ಟಿದ್ದೇ ಅದಕ್ಕೆ. ನಿಂದಕರಿರಬೇಕು, ಕೇರಿಯಲು ಹಂದಿಗಳು ಇದ್ದಂತೆ.
ಹಂದಿ ಎಷ್ಟಿರ್ತದೆ ಸ್ವಚ್ಛ ಆಗ್ತದೆ ಕೇಳಿ ಸ್ವಚ್ಛ ಆಗ್ತದೆ. ಹಾಗೆ ನಮ್ಮ ಬಗ್ಗೆ ಮಾತಾಡೋರು ಬೇಕು. ಪಾಪ ಅಷ್ಟು ಪುರ್ಸೊತ್ತು ಮಾಡ್ಕೊಂಡು ಟೈಮೆಲ್ಲ ಮಾಡ್ಕೊಂಡು ನಮ್ಮ ಹತ್ರ ಮಾತಾಡ್ತಾರೆ, ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಕರ್ಮವನ್ನು ತಿನ್ನೋ ಕೆಲಸ ಮಾಡ್ತಾರೆ ಅವರು. ಸೊ ಖುಷಿ ಆಗ್ಬೇಕು ಆ್ಯಕ್ಚುಲಿ ನಮಗೆ. ಸೊ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ನಿಮ್ಮನ್ನು ಸಮಾಜ ಹೊಗಳಬೇಕು ಅಂತ ನಿಯಮ ಇಲ್ಲ. ಎಷ್ಟೇ ಕೆಟ್ಟವರಾಗಿದ್ದರೂ ಕೂಡ ಅವರವರ ಮನಸ್ಥಿತಿಗಳು ಅವರವರಿಗೆ ಬೇಕಾದಾಗೆ ಅರ್ಥ ಮಾಡಿಕೊಳ್ತಾರೆ. ಆದ್ದರಿಂದ ನಾವೇನು ನಮ್ಮ ಬದುಕೇನು ಅಂತ ಫೋಕಸ್ ಆಗಿ ಬದುಕಬೇಕು. ನೀವು ಇನ್ನೊಬ್ಬರ ಎಂಡೋರ್ಸ್ಮೆಂಟಿಗೆ ಕಾಯ್ತಾ ಇದ್ದೀರಿ, ಲೈಫಲ್ಲಿ ನೆಮ್ಮದಿಯಾಗಿರೋದೇ ಇಲ್ಲ. ಜನ ರಾಮಕೃಷ್ಣನೇ ಬಿಟ್ಟಿಲ್ಲ, ನಿಮ್ಮನ್ನು ನಮಗೆ ಬಿಡ್ತಾರೇನ್ರಿ ಹೇಳಿ? ಎಲ್ಲರೂ ಒಪ್ಕೋಬೇಕು ಅಂತಿಲ್ಲ. ಅದರಿಂದ ಇನ್ನೊಬ್ಬರ ಒಪ್ಪಿಗೆಗಾಗಿ ನಾವು ಬದುಕೋದಲ್ಲ, ನಮ್ಮ ಬದುಕು ನಮ್ಮ ಸಾರ್ಥಕತೆಗಳೇ ಇರಬೇಕು. ನಾವು ಜವಾಬ್ದಾರಿ ಆಗಲಾರೆವು ಇನ್ನೊಬ್ಬರ ಮಾತಿಗೆ. ನಾನು ಏನು ಅದಕ್ಕೆ ಮಾತ್ರ ನಾನು ಅಕೌಂಟಬಲ್, ಜವಾಬ್ದಾರಿ. ನೀವೇನು ಅರ್ಥ ಮಾಡ್ಕೊಳ್ತೀರಿ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಏನು ನಿಮಗೆಲ್ಲ ಅರ್ಥ ಆಗ್ತದೆ ಅಂತ ನನಗೆ ಭ್ರಮೆ ಉಂಟು. ನಿಮಗೆ ಬೇಕಾದಂಗೆ ಅರ್ಥ ಮಾಡ್ಕೊಳ್ತೀರಿ. ಅದನ್ನು ನನ್ನ ಹೆಸರು ಹೇಳ್ಬೇಡಿ, ಇವ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ಬೇಡಿ, ನನಗೆ ಹಿಂಗೆ ಅರ್ಥ ಆಯಿತು ಅಂತ ಹೇಳಿ. ನಾನು ಹಂಗೆ ಹೇಳಿದೆ ಅಂತ ಯಾರಿಗೂ ಹೇಳ್ಬೇಡಿ, ನನಗೆ ಹಿಂಗೆ ಅರ್ಥ ಆಯಿತು, ದಟ್ ಈಸ್ ಅ ಫ್ಯಾಕ್ಟ್. ಯಾಕೆಂದರೆ ನಮಗೆ ಯಾವ ಜಗತ್ತು ಹೇಗಿದೆಯೋ ಹಾಗೆ ಅರ್ಥವೇ ಆಗೋದಿಲ್ಲ. ನನಗೆ ಬೇಕಾದಂಗೆ ಅರ್ಥ ಆಗೋದು, ಅದಕ್ಕೆ ಮೋಸ ಆಗೋದು, ಅದಕ್ಕೆ ಸೋಳೋದು, ಅದಕ್ಕೆ ಆಕ್ಸಿಡೆಂಟ್ ಆಗೋದು. ಅಯ್ಯೋ ನೀನು ಹಿಂಗಿರಲಿಲ್ಲ, ಬದಲಾಗ್ಬಿಟ್ಯಾ, ಅವ್ರು ಹಂಗೆ ಇದ್ರು. ದ ಪ್ರಾಬ್ಲಮ್ ಅವ್ರು ಹೇಗಿದ್ದಾರೆ ನೋಡಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಅವ್ರ ಮೇಲೆ ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಫ್ಯಾನ್ಸಿ ಡೇಸ್ ಎಲ್ಲ ಹೋದ್ಮೇಲೆ ಅದರಿರೋ ನಿಜವಾದ ವಸ್ತುಗಳು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆಗ ನೀನು ಹಂಗಿರ್ಲಿಲ್ಲ, ನಾನು ಹಿಂಗಿರಲಿಲ್ಲ, ಅವರು ಹಂಗಿದ್ದು ನೀವು ಹಿಂಗೆ ಇದ್ದಿದ್ದು, ನೀವು ನೋಡೋಕೆ ತಯಾರಿಲ್ಲ ಅವ್ರು ಹೆಂಗಿದ್ದಾರೆ ಹಾಗೆ. ನಮಗೇನು ಬೇಕು ಅದನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಹಾಗೆ ಇರ್ತದೆ, ಹಾಗೆ ಇರ್ತದೆ, ಏನು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಕೆಲವು ಪರಿಸ್ಥಿತಿಗಳು ಹಾಗೆ, ಅವ್ರು ಹೇಗಿದ್ದಾರೋ ಹಾಗೆ ಬಿಟ್ಕೊಡ್ಬೇಕು. ನಾವು ಹಾಗೆ ಬದುಕಬೇಕು. ನಾವು ಇನ್ನೊಬ್ಬರು ಬೂಟಿಗೆ ಕಾಲಿಡಬಾರ್ದು, ಇನ್ನೊಬ್ಬರು ನಮ್ಮ ಬೂಟಿಗೆ ಕಾಲಿಡ ಬಿಡಬಾರ್ದು. ಸುಮಿತ್ರ, ನಿಮ್ಮ ಪ್ರಶ್ನೆಗೆ ಉತ್ತರ. ಈಗ ನನಗೆ ನೀವು ಎಷ್ಟು ಹೇಳಿದ್ರೆ ಕೇಳ್ತೀರ ಕ್ಯಾಮ್ರಾ ಮಾಡಿ ಅಂತ, ಮಾಡೋದಿಲ್ಲ. ಆಫ್ ಮಾಡಿ ಕೂತಿರ್ತೀರಿ. ನೀವು ಏನು ಮಾಡ್ಲಿಕ್ಕಾಗ್ತದೆ? ಏನು ಮಾಡ್ಲಿಕ್ಕಾಗೋದು, ಸುಮ್ಮನೆ ಇದು ಬಿಡೋದು. ಹಾಗೆ ವಿಷಯ. ನಿಮ್ಗೆ ಬೇಕಾಗಿದೆ ಮಾಡ್ತೀರಿ, ನಾನು ಹೇಳೋ ಮಾತು ಕೇಳ್ತೀರಾ? ಕೇಳೋದಿಲ್ಲ. ನಿಮ್ಗೆ ಬೇಕಾಗಿದೆ ಮಾಡ್ತೀರಿ, ಇಷ್ಟೇ ವಿಷಯ. ಅವ್ರವ್ರು ಬೇಕಾಗಿದೆ ಅವ್ರನ್ನ ಮಾಡಾಕ್ಬಿಟ್ಟು ನಿಮ್ಗೆ ಬೇಕಾಗಿ ಮಾಡ್ಕೊಳ್ಳಿ. ಶಿವ ಅಂತ ಬದುಕಿ, ನಾರಾಯಣ ಅಂತ ಹೋಗ್ಬಿಡಿ ಒಂದು ಸಮಯದಲ್ಲಿ, ಅಷ್ಟೇ. ಬೇರೆ ಏನು ಮಾಡ್ತೀವಿ? ಇರೋ ತನಕ ಲವ 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 ಬಾಯ್ ಬಿಡ್ಕೋಬೇಡಿ, ಇಷ್ಟೇ ವಿಷಯ. ಕೆಲವು ಸ್ವಭಾವ ಬದಲಾಗೋದಿಲ್ಲ, ಆ ಸ್ವಭಾವ ಅಂತ ಕರಿತಾ ಇರೋದು. ಸೊ ಆಶಾದೇವಿ ಏನು ಪ್ರಶ್ನೆ ಕೇಳಿದ್ರು? ಪ್ರಶ್ನೆನೇ ಬರ್ತಾ ಇದ್ದು ಅವರಿಗೆ. ದ್ವೇಷ ಮಾಡೋರ ಜೊತೆ ಹೇಗೆ ಬಂದ್ಬೋದು? ಆ ದ್ವೇಷ ಅವ್ರ ಮನಸ್ಸಲ್ಲಿ ಇರ್ತದೆ, ಏನು ಮಾಡ್ಲಿಕ್ಕಾಗ್ತದೆ? ಈಗ ಮೀನುಗಾರನಿಗೆ ಏನು ದ್ವೇಷ? ಏನು ಮಾಡಿತ್ತು ಮೀನುಗಾರನಿಗೆ? ಬೇಟೆಗಾರನಿಗೂ ಜಿಂಕೆಗೆ ಏನು ದ್ವೇಷ? ಜಿಂಕೆ ಅವ್ರ ಮನೆ ಹೋಗಿ ಕ್ಯಾರೆಟ್ ತಿಂದಿತ್ತ? ಹಾಂ, ಇಲ್ಲ ತಾನೆ? ಬೇಟೆಗಾರನಿಗೂ ಜಿಂಕೆಗೆ ಏನು ದ್ವೇಷ? ಅದು ಬೇಟೆಗಾರನ ಸ್ವಭಾವ, ಬೇಟೆ ಆಡೋದು. ನೀವು ಕೈ ಸಿಗಬಾರ್ದು. ಒಂದು ಇಲ್ಲ, ಬೇಟೆಗಾರನಿಗೆ ಪಾಠ ಕಲಿಸ್ಬೇಕು. ಪ್ರತಿರೋಧ ಮಾಡಿ ಪ್ರತ್ಯುತ್ತರ ಕೊಡುವ ಎದೆಗಾರಿಕೆ ಶಕ್ತಿಯನ್ನು ಬೆಳೆಸ್ಕೋಬೇಕು. ಎಲ್ಲಿ ಅದಕ್ಕಿಂತ ಪ್ರಬಲವಾದ ಸಿಚುವೇಶನ್ ಇದೆ ಅಂತ ಆದಾಗ ಆ ಜಾಗದಲ್ಲಿ ಇರಬಾರ್ದು. ಇಷ್ಟೇ ವಿಷಯ. ಅವರ ರೀತಿಯಲ್ಲೇ ಅವರಿಗೆ ಪ್ರತ್ಯುತ್ತರ ಕೊಡುವ ಮನಸ್ಸಿನ ಮತ್ತು ದೇಹದ ಶಕ್ತಿ ಇರಬೇಕು. ಪ್ರತ್ಯುತ್ಪನ್ನ ಮತಿ ಅಂತ ವಿವೇಕ ಇರಬೇಕು. ಇಲ್ಲ, ಕೈ ಸಿಗಬಾರ್ದು. ಏನು ಮಾಡ್ತೀರಿ?
ಏನು ಮಾಡಲಿಕ್ಕಾಗೋದಿಲ್ಲ. ಇಲ್ಲ ಬೇಟೆಗಾರ ನಿಂತಿರ್ಬೇಕಾದ್ರೆ ಹಿಂದೆಯಿಂದ ಹೋಗಿ ತಿವಿಬೇಕು ಒಂದ್ಸರಿ, ಇಲ್ಲ ಅವ್ನ ಕೈ ಸಿಗ್ದಾರಂಗೆ ಎಲ್ಲ ಅವಸ್ಕೋಬೇಕು. ಅವ್ನು ಹೋದ್ಮೇಲೆ ಆರಾಮ್ಸೆ ಬದುಕೋದು. ಏನು ಮಾಡ್ಲಿಕ್ಕಾಗಲ್ಲ ಕೆಲವು ವಿಷಯಗಳು. ಸೊ ನಮ್ಮ ಮನಃಶಾಂತಿ ನಮ್ಮ ಕೈಲೇ ಇರೋದು. ಪ್ರಪಂಚಕ್ಕೆಲ್ಲ ಕಾರ್ಪೆಟ್ ಹಾಕ್ಲಿಕ್ಕೆ ಆಗೋದಿಲ್ಲ, ಚಪ್ಪಲಿ ಹಾಕಬೇಕು. ದ್ವೇಷ ತನ್ನೊಳಗಿನ ಕಿಚ್ಚು ತನ್ನನ್ನು ಸುಡದಲ್ಲದೆ ಪರರ ಸುಡಲು ಸುಡುತ್ತೆ. ಅವರವ್ರ ವಿಷ ಕುಡಿದು ಇನ್ನೊಬ್ಬರು ಸಾಯಬೇಕು ಅಂತ ಬಯಸಿದರೆ ಅವರೇ ಸಾಯೋದು, ವಿಷ ಕುಡಿದರೆ ಸಾಯೋದು. ಅದರಿಂದ ಅವರವರ ಕರ್ಮಗಳನ್ನು ಅವ್ರು ಅನುಭವಿಸ್ಕೊಳ್ಳಿ. ನಿಮ್ಮ ಬದುಕಲ್ಲಿ ನೀವು ನೆಮ್ಮದಿಯಾಗಿ ಬದುಕೋದು ಅನುಭವ ಮಾಡೋಕೆ ಏನು ಮಾಡಿದಂತೆ. ನಿಮ್ಗಾದರೂ ಇಬ್ಬರು ಸಂಸಾರ, ನಮಗೆ ಇಬ್ಬರ ಸಂಸಾರ ಏನ್ರಿ. ನಾನೇನು ಮಾಡಬೇಕು ನೀವೆಲ್ಲ ಹಂಗೆ ಅಂದ್ಬಿಟ್ರೆ, ಒಬ್ಬರ ಬೈಯೋರು ಇಬ್ಬರ. ಅದು ಅವ್ರವ್ರ ಮನಸ್ಥಿತಿ. ಬೈಯೋನು ಶಾಶ್ವತ ಅಲ್ಲ, ಬಯಸ್ಕೊಳ್ಳೋನು ಶಾಶ್ವತ ಅಲ್ಲ. ಅಷ್ಟೇ. ಟೈಮ್ ವೇಸ್ಟ್ ಮಾಡಬಾರ್ದು ಅನಗತ್ಯವಾದ ವಿಷಯಗಳಲ್ಲಿ. ನಮಗೇನು ಬೇಕೋ ಅದರ ಕಡೆ ಗಮನ ಕೊಡಬೇಕು. ಕೊಚ್ಚೆ ಹೋಗೋ ಜಾಗದಲ್ಲಿ ಕೊಚ್ಚೆ ಇದ್ರೆ ಏನು ಮಾಡ್ತೀರಿ? ಮೂಗು ಮುಚ್ತೀರಿ ಅಲ್ಲ, ಅಷ್ಟೇ. ಕಣ್ಣು ಕಿವಿ ಮುಚ್ಚಬೇಕು, ಅವಕಾಶ ಕೊಡಬಾರ್ದು ಕೊಚ್ಚೆ ಮನಸ್ಸಿಗೆ ಹೋಗ್ಲಿಕ್ಕೆ. ಮನಸ್ಸು ಡಸ್ಟ್ಬಿನ್ ಅಲ್ಲ. ಕಣ್ಣು ಬ್ಲಾಕ್ ಮಾಡಿ ಇರ್ತೀರಿ ಅಷ್ಟೇ. ಎಲ್ಲ ಕಡೆ ಬ್ಲಾಕ್ ಮಾಡಿ. ಮೊದಲು ನಮ್ಮ ಅಟ್ಯಾಚ್ಮೆಂಟ್ನ ಬ್ಲಾಕ್ ಮಾಡ್ಕೋಬೇಕು. ಈಗ ರೋಡಲ್ಲಿ ಯಾರಾದರೂ ಕಾರಲ್ಲಿ ಹೋಗ್ತಾ ಇರ್ತೀರಿ, ಬೈದ್ರೆ ಬೇಜಾರಾಗ್ತದ? ಬೈತಾಗ್ತಾರೆ ನಿಮಗೆ ಇಲ್ಲ ತಾನೆ? ಎಷ್ಟು ಚೆನ್ನಾಗಿ ಬೈತಾರೆ ನೋಡಿ, ಖುಷಿ ಆಯ್ತು ನಿಮಗೆ ಅಲ್ಲ? ಯಾವಾಗ ಬೇಜಾರಾಗ್ತದೆ? ನಾವು ಯಾರಿಗೆ ಅಂಟಿಕೊಂಡಿರ್ತೀವಿ ಅವರ ಒಂದು ಚಿಕ್ಕ ಪುಟ್ಟ ಬದಲಾವಣೆ ನಮಗೆ ಬೇಜಾರನ್ನು ತಂದು ಕೊಡ್ತದೆ, ಖುಷಿ ತಂದು ಕೊಡ್ತದೆ. ಸಾವು ನೋವಿಗೆ ಕಾರಣವಾ? ಸಾಕಷ್ಟು ಜನ ಜಗತ್ತಿನಲ್ಲಿ ಸಾಯ್ತಾ ಇದ್ದಾರೆ ಈ ಕ್ಷಣ. ಅಲ್ತಾ ಕೂತಿದ್ದೀರಿ, ಬೇಜಾರಾಗ್ತಿದ್ಯಾ? ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಇಷ್ಟು ಜನ ಸತ್ರು, ಅಯ್ಯೋ ಪಾಪ ಈಗ ಆಗಬಾರ್ದಿತ್ತು, ಎಷ್ಟು ಕಷ್ಟ ಪಾಪ ಅಂತ ಹೇಳಿ ಸ್ವಿಗ್ಗಿಯಲ್ಲಿ ಝೊಮ್ಯಾಟೋದಲ್ಲಿ ಒಂದು ಒಳ್ಳೆ ಗುಲಾಬ್ ಜಾಮೂನ್ ಆರ್ಡರ್ ಮಾಡಿ ಪಾರ್ಟಿ ಮಾಡ್ತೀನಿ. ಬಾಯಲ್ಲಿ ನೋವಿರ್ತದೆ, ಮನಸ್ಸಲ್ಲಿ ಇರೋದಿಲ್ಲ. ಅದೇ ನಮ್ಮ ಮನೆಯಲ್ಲಿ ಮಗು ಹೊರಗಡೆ ಹೋಗಿ ಅರ್ಧ ಗಂಟೆ ಬಂದಿಲ್ಲ, ಲೇಟ್ ಆದರೆ ಗುಲಾಬ್ ಜಾಮೂನ್ ತಿಂತೀರಿ? ಇಲ್ಲಲ್ಲ. ಆದ್ದರಿಂದ ವಸ್ತುತಃ ಈ ಸಾವು ನೋವುಗಳು ಇದ್ಯಾವುದೂ ಕೂಡ ನಮ್ಮ ದುಃಖಕ್ಕೆ ಸುಖಕ್ಕೆ ಕಾರಣ ಅಲ್ಲ. ನನಗೆ ಸಂಬಂಧಪಟ್ಟದ್ದಕ್ಕೆ ಏನಾದರೂ ಆದಾಗ ನನಗೆ ದುಃಖ ಆಗ್ತದೆ. ನಮ್ಮ ಮನೆಯಲ್ಲಾದಾಗ ದುಃಖ ಆಗ್ತದೆ, ಅದು ಪಕ್ಕದ ಮನೆಯಲ್ಲಾದಾಗ ನೋವಿಗೆ ಕಾರಣ ವ್ಯಾಮೋಹ. ಸೊ ಯಾವುದರಿಂದ ನೋವಿದೆಯೋ ಅದರಿಂದ ವ್ಯಾಮೋಹವನ್ನು ದೂರ ತಗೋಬೇಕು. ಇಷ್ಟೇ ವಿಷಯ ರೀ. ಬೆಂಕಿ ಇದೆ, ಕೈ ಇಟ್ಟರೆ ಸುಡ್ತದೆ, ಏನು ಮಾಡಬೇಕು? ಏನು ಮಾಡ್ತೀರಿ? ಕೈ ಇಟ್ಟರೆ ಸುಡ್ತದೆ, ಏನು ಮಾಡ್ತೀರಿ? ಕೈ ವಾಪಸ್ ತೆಗಿತೀರಿಲ್ಲ, ಹೌದಾ? ಸ್ವಿಚ್ ಬೋರ್ಡಲ್ಲಿ ಕರೆಂಟ್ ಇದೆ, ಇಟ್ಟರೆ ಕರೆಂಟ್ ಹೊಡಿತದೆ, ಕೈ ಇಟ್ಕೊಳ್ತೀರಾ? ಏನು ಮಾಡ್ತೀರಿ? ವಾಪಸ್ ತೆಗಿತಿರ್ತಾನೆ. ಹಾಗೆ ಮನಸ್ಸಿಗೆ ಯಾವುದರಿಂದ ನೋವಿದೆ ಆ ವಸ್ತುಗಳಿಂದ, ಆ ಸಂಬಂಧಗಳಿಂದ ಮನಸ್ಸನ್ನು ವಾಪಸ್ ತಗೋಬೇಕು. ನೀವು ಎಲ್ಲಿವರೆಗೂ ಮನಸ್ಸು ಅಲ್ಲಿ ಇಡ್ತೀರಿ ಅಲ್ಲಿವರೆಗೂ ಕರೆಂಟ್ ಹೊಡಿತಾನೇ ಇರ್ತದೆ, ಬೆಂಕಿ ಸುಡ್ತಾನೆ ಇರ್ತದೆ. ಕೈ ಇಟ್ಕೊಂಡು ಬೈನ ಕೊಟ್ಟು ಕರೆಂಟ್ ಹೊಡಿತದೆ, ಕೈ ವಾಪಸ್ ತೆಗೀರಿ. ಕೈ ವಾಪಸ್ ತೆಗೆದು ಕರೆಂಟ್ ಹೊಡಿತದೆ. ಸೊ ಯಾವುದರಿಂದ ಕೂರ್ಮೋಂಗ ನೀವ ಸರ್ವಶಃ ಅಂತ ಅದನ್ನು ಹೇಳೋದು. ಈ ಆಮೆ ಇರ್ತದೆ, ಈ ಆಮೆ 4 ಕಾಲು 1 ಬಾಲ ಹೀಗೆ ಹೊರಗಡೆ ಬಿಟ್ಟಿರ್ತದೆ. ಹೀಗೆ ಆಮೆ ಎಷ್ಟು ಬಲಿಷ್ಠವಾದದ್ದು ಅಂದರೆ, ಆಮೆ ತನ್ನ ಕೈ ಕಾಲುಗಳನ್ನು ಒಳಗೆ ಇಟ್ಕೊಂಡಾಗ ನೀವು ಟ್ಯಾಂಕರ್ ಹತ್ತಿದ್ರು ಟ್ಯಾಂಕರ್ ಹೊಡೆದೋಗ್ಬೇಕು ಬಿಟ್ರೆ ಆಮೆಗೆ ಏನು ಸಾವು ಬರಲ್ಲ. ಅಷ್ಟು ಗಟ್ಟಿ ಆಮೆಯ ಚಿಪ್ಪುಗಳು.
ಆಮೆ ಏನು ಮಾಡ್ತದೆ, ನಿಧಾನ ನಡೀತದೆ, ಹೀಗೆ 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 ನಡ್ಕೊಂಡು ಹೋಗ್ತದೆ. ಯಾವಾಗ ಅದಕ್ಕೆ ತೊಂದರೆ ಬರ್ತದೆ ಅಂತ ಸ್ವಲ್ಪ ಗೊತ್ತಾದರೂ ಇಮಿಡಿಯೇಟಾಗಿ ಅದು ತನ್ನ ಅಂಗಗಳನ್ನು ಒಳಗೆ ತೆಗೆದುಕೊಳ್ತದೆ. ಒಮ್ಮೆ ಯಾವಾಗ ಆಮೆ ತನ್ನ ಅವಯವಗಳನ್ನು ಒಳಗಡೆ ತೆಗೆದುಕೊಳ್ತದೆ, ವಿತ್ಡ್ರಾ ಮಾಡ್ಕೊಳ್ತದೆ, ಆಮೆನ ಮೇಲೆ ಕೆಳಗೆ ಹೊಡೆದು ಸಾಯಿಸ್ಲಿಕ್ಕೆ ಆಗೋದಿಲ್ಲ. ಆಮೆನ ಸಾಯಿಸ್ಬೇಕಾದ್ರೆ ಮಧ್ಯಾಹ್ನ ಕುಯ್ಬೇಕು, ಹೀಗೆ ಮಧ್ಯ ಸಾಫ್ಟ್ ಇರ್ತದೆ. ಹಾಗೆ ನಾವು ಕೂಡ 5 ಅದು ಹೆಂಗೆ 5 ಅವಯವಗಳನ್ನು ಒಳಗೆ ತಗೊಳ್ತದೆ, ಹಾಗೆ ನಮ್ಮ ಪಂಚ ಇಂದ್ರಿಯಗಳನ್ನು ಯಾವುದರಿಂದ ತೊಂದರೆ ಬರ್ತದೆ, ಅಪಾಯ ಇದೆ ಅಂಥ ವಿಷಯಗಳಿಂದ ನಮ್ಮ ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಬೇಕು. ತೊಂದರೆ ಆಗ್ತಾ ಇದೆ ಅಂದಾಗ, ಇಲ್ಲ ಆಮೆ ಸತ್ತಂಗೆ ಸಾಯ್ತೀವಿ ನಾವು. ಆಮೆ ಹೇಗೆ ತನ್ನ ಅವಯವಗಳನ್ನು ತೊಂದರೆ ಬಂದಾಗ ಒಳಗೆ ತೆಗೆದುಕೊಳ್ತದೋ ಹಾಗೆ ನಮ್ಮ ಕಣ್ಣು, ಕಿವಿ, ಮೂಗು, ಮನಸ್ಸು ಇವೆಲ್ಲಗಳನ್ನು ಅಪಾಯ ಅಂತಿದ್ದಾಗ ಅದನ್ನು ಒಳಗೆ ತೆಗೆದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇಲ್ಲ ನೋವು ಕಟ್ಟಿಟ್ಟ ಬುತ್ತಿ. ಯಾವುದು ನಾವಲ್ಲವೋ ಅದನ್ನು ನಮ್ಮದು ತಂದುಕೊಂಡಾಗ ಯಾವುದು ಅದಕ್ಕೆ ಆಗುವ ಸಣ್ಣ ಪುಟ್ಟ ಪರಿಣಾಮಗಳು ನಮಗೆ ನೋವನ್ನು ತಂದುಕೊಳ್ತವೆ. ಇಷ್ಟೇ ವಿಷಯ. ಈಗ ನಿಮ್ಮ ಪಕ್ಕದ ಮನೆಯಲ್ಲಿ ಬೈದ್ರೆ ಬೇಜಾರಾಗ್ತದೆ ನಿಮಗೆ. ನಿಮ್ಮ ಮನೇಲಿ ಸ್ವಲ್ಪ ಆದರೆ ಆಚೀಚೆ ಆದರೆ ಬೈಲೇಬೇಕು ಅಂತಿಲ್ಲ ಅಲ್ವಾ? ನೀವು ಗಲಾಟೆ ಮಾಡಿದಾಗ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಟೆನ್ಷನ್ ಆಗ್ತದೆ. ಯಾಕೆ ರೆಸ್ಪಾನ್ಸ್ ಮಾಡೋದಿಲ್ಲ ಅವರು? ಜಗಳ ಯಾಕೆ ಮಾಡೋದಿಲ್ಲ? ಟೆನ್ಷನ್ ಆಗ್ತದೆ. ಇವತ್ತು ಯಾಕೆ ಜಗಳ ಮಾಡ್ತಿಲ್ಲ, ಸುಮ್ಮನೆ ಇದ್ದಾರೆ ಆಗ್ತದೆ. ಹಾಗೆ ಯಾವತ್ತೂ ಅಷ್ಟೇ, ನಮ್ಮದು ಯಾವುದು ನಾನಲ್ಲ, ಅದಕ್ಕೆ ನಾನು ಅಂದ್ಕೊಂಡಾಗ ಅದಕ್ಕೆ ಆಗುವ ಎಲ್ಲ ಪರಿಣಾಮವು ಅದು ಅವಿವೇಕ, ನನ್ನ ಅಜ್ಞಾನ ಆ್ಯಕ್ಚುಲಿ ನೋವಿಗೆ ಕಾರಣ. ಆದ್ದರಿಂದ ತುಂಬ ಸಿಂಪಲ್ ಫಾರ್ಮುಲಾ, ಸೂತ್ರ ಏನು ಅಂದರೆ, ಯಾವುದರಿಂದ ತುಂಬ ಕರೆಂಟ್ ಹೊಡಿಬೇಕಾದ್ರೆ ಕೈ ವಾಪಸ್ ತೆಗಿತೀವಲ್ಲ, ಹಾಗೆ ಯಾವುದರಿಂದ ಮನಸ್ಸು ನೋವಾಗ್ತಾ ಇದೆ ಮನಸ್ಸನ್ನು ವಾಪಸ್ ತಗೊಳ್ಳಿ, ಅಷ್ಟೇ ವಿಷಯ. ಕೊಚ್ಚ ಮೊರೆಯಲ್ಲಿ ಇದ್ದಾಗ ವಾಸನೆ ಬರ್ತದೆ, ಹೊರಗೆ ಬಂದು ಸ್ನಾನ ಮಾಡ್ರಿ. ಕೊಚ್ಚ ಮೊರೆಯಲ್ಲಿ ಕೂತ್ಕೊಂಡು ವಾಸನೆ ಬರ್ತದೆ ಅಂದರೆ ವಾಸನೆ ಒಪ್ಕೊಳ್ಳಿ, ಇಲ್ಲ ಕೊಚ್ಚ ಮೊರೆಯಿಂದ ಹೊರಗೆ ಬನ್ನಿ, ಇಷ್ಟೇ ವಿಷಯ. ಆ್ಯಕ್ಚುಲಿ ನಂಗೆ ಯಾಕೆ ಇಷ್ಟು ಕಾಂಪ್ಲೆಕ್ಸ್ ಮಾಡ್ಕೊಳ್ತೀರ ಅರ್ಥ ಆಗೋದಿಲ್ಲ. ಥಿಂಗ್ಸ್ ಆರ್ ವೆರಿ ಸಿಂಪಲ್. ದ ಪ್ರಾಬ್ಲಮ್ ನಿಮಗೆ ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಯು ನೋ ಟಾಕ್ಸಿಕ್, ಒಂದು ವಿಷಯ ನಿಮಗೆ ಟಾಕ್ಸಿಕ್ ಅಂತ ಗೊತ್ತಿದ್ರೂ ಕೂಡ ನಿಮ್ಮ ಕಂಪಲ್ಸಿವ್ನೆಸ್ಸು, ನಿಮ್ಮ ವೀಕ್ನೆಸ್ಸು ನಿಮ್ಮನ್ನು ಹೊರಗಡೆ ಬರಲಿಕ್ಕೆ ಆಗದೇ ಇರೋ ಹಂಗೆ ಅದು ಬಂಧಿಸಿ ಇಡ್ತಾ ಇದೆ. ಸೊ ಡೋಂಟ್ ಬ್ಲೇಮ್ ಸಮ್ ಒನ್ ಎಲ್ಸ್, ಬ್ಲೇಮ್ ಯುವರ್ ವೀಕ್ನೆಸ್, ಯುವರ್ ಕಂಪಲ್ಸಿವ್ನೆಸ್. ಏನು ಯಾರು ತಪ್ಪು? ನಮ್ಮ ಜವಾಬ್ದಾರಿ, ನಮ್ಮ ಬದುಕನ್ನು ಚೆನ್ನಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಮಿಕ್ಕಿದೆಲ್ಲ ಸುಮ್ಮನೆ ಕಾರಣ ಕೊಡೋದು, ನಾನು ನಂಬೋದಿಲ್ಲ, ಒಪ್ಪೋದಿಲ್ಲ ಅಂತವಲ್ಲ. ನಾನು ಎಂಟರ್ಟೈನ್ ಮಾಡೋದಿಲ್ಲ, ಪ್ಯಾಂಪರು ಮಾಡೋದು. ಕೈ ಸಿಕ್ಕಿದ್ರೆ ಮೇಲಿನ ಕೆಳಗೆ ಬೇಕಾದ್ರೆ ಬಿಸಾಕ್ಬಿಡ್ತೀನಿ. ಆ ಥರ ಬದುಕೋದಕ್ಕಿಂತ ಒಂದೇ ಸರಿ ಶಿವ ಅಂತ ಮೇಲೆ ಹೋಗ್ಬೋದು, ಪ್ರತಿದಿನ ಗೋಲಾಡ್ತಾ ಬದುಕೋದಕ್ಕಿಂತ ಅಲ್ವಾ? ಒಂದೇ ಸರಿ ಮುಕ್ತಿ ಅದು. ಪ್ರತಿದಿನ ಗಲಾಟೆ ಅದೇ ಗಲಾಟೆ, ಅದೇ ಗೋಬರಿದು, ಅದೇ ಪ್ರಾಬ್ಲಮ್ಗಳು, ಬದಲಾಗಲ್ಲ. ಯುಗ ಕಲೆಗಳು ಅಂತ ಪ್ರತಿದಿನ ಬೆಳಗ್ಗೆ ಆಯ್ತು ಸಂಜೆ ಅದೇ ಹೊಸ ಪ್ರಾಬ್ಲಮ್ ನನಗೆ ಇಲ್ಲ, ಅದೇ ಪ್ರಾಬ್ಲಮ್ಗಳು. ಸೊ ಏನು ಮಾಡ್ಲಿಕ್ಕಾಗೋದಿಲ್ಲ. ಎಲ್ರಿಗೂ ಹೆಲ್ಪ್ ಮಾಡ್ಲಿಕ್ಕಾಗಲ್ಲ, ಎಲ್ರಿಗೂ ಒಳ್ಳೆಯವರಾಗಿರ್ಲಿಕ್ಕಾಗಲ್ಲ. ನಾವು ಒಳ್ಳೆಯವರಾಗಿರೋದಕ್ಕೂ ಇನ್ನೊಬ್ಬರಿಗೆ ಒಳ್ಳೆಯವರಾಗಿ ಬದುಕೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಆರಾಮ್ಸೆ ಬದುಕಬೇಕು ಅಲ್ವೇನ್ರಿ? ಹೀಗೆ ವಿಷಯ. ಹಾಗಾದರೆ ನೆಕ್ಸ್ಟ್ ವಾರ ಸಮಾಜ ಸಾಮಾನ್ಯ ಎಂಥವರನ್ನು ತಲೆ ಮೇಲೆ ಇಟ್ಕೊಳ್ತದೆ, ಯಾರನ್ನು ಹೊಗಳ್ತದೆ, ಯಾರನ್ನು ಇಷ್ಟಪಡೋದಿಲ್ಲ, ಅದ್ರ ಬಗ್ಗೆ ನಾನು ಮುಂದಿನ ವಾರ ಮಾತಾಡ್ತೀನಿ. ಯಾವ ಕ್ವಾಲಿಟೀಸ್ ಇದ್ದಾಗ ಇರುವೆಗಳಂತೆ ಜನ ನಿಮ್ಮನ್ನು ಮುತ್ಕೊಳ್ತಾರೆ, ಕೆಲವೊಮ್ಮೆ ನಿಮ್ಮನ್ನು ಡಿಸ್ಕೌಂಟ್ ಮಾಡಿಬಿಡ್ತಾರೆ ಕಾರಣವಿರುತ್ತೆ. ಕಾರಣ ಇಲ್ಲ ಅಂತಾರೆ, ನಮಗೆ ಕಾರಣ ಗೊತ್ತಿಲ್ಲ, ಅದೇನೇನು ಕಾರಣ ಅಂತ ನಾನು ಮುಂದಿನ ನೆಕ್ಸ್ಟ್ ವಾರ ಅದ್ರ ಬಗ್ಗೆ ಮಾತಾಡ್ತೀನಿ. ಏನಾದ್ರು ಡೌಟ್ ಇದ್ದರೆ ಕೇಳಿ, ಇವತ್ತು ಮಾತಾಡ್ತೀನಿ. ಇನ್ನೊಂದು 4 ನಿಮಿಷ ಇದೆ.
ಗುರುಜಿ ವಿಡ್ರಾ ಮಾಡ್ಬೇಕಂತಂದ್ರಲ್ಲ, ಆಮೇಲೆ ವಿಡ್ರಾ ಮಾಡ್ದೆ, ಅದು ಹೇಗೆ ಮಾಡಿ? ಏನು ಮಾಡೋದು ಈಗ? ಈಗ ನಿಮ್ಮ ಕೈನ ನಾನು ಅಲ್ಲಿ ಇಟ್ಕೊಂಡು ಸುತ್ತಿಗೆ ತಗೊಂಡು ಹೊಡಿತಾ ಇದ್ದೀನಿ, ಏನು ಮಾಡ್ತೀರಿ ಸರಿ ತಗೋದು ಅಲ್ವಾ? ನಿಮಗೆ ಯಾವುದೋ ವಿಷಯದಿಂದ ನೋವಾಗ್ತಾ ಇದೆ, ಒಂದು ವಿಷಯದಿಂದ ಯಾವ್ದು ಅಂಟ್ಕೊಂಡಿದೆ, ಕೈ ಅಂಟ್ಕೊಂಡ್ರೆ ಕೈ ತಗೊಳ್ತೀರಿ, ಮನ್ಸು ವಾಪಸ್ ತಗೋಬೇಕಷ್ಟೇ. ಅದು ಹೇಗೆ ಅಭ್ಯಾಸ ಹೇಗೆ ಮಾಡ್ಕೊಡೋದು? ವಜ್ರಕ್ರಿಯೆ ಮಾಡ್ತಾ ಇದ್ದೀರಿ, ಅದನ್ನು ಮಾಡಿ ಸರಿ ಆಗ್ತದೆ. ನಾನೊಂದು ಮಂತ್ರ ಕೊಟ್ಟಿದ್ದೆ ನಿಮಗೆ, ಜ್ಞಾಪಕ ಇದೆಯಾ? ಅದಕ್ಕೆ ಥರವಾಗಿ ಮಾಡ್ತಾ ಇರಿ. ಸೊ ಮನಸ್ಸಿಗೆ ಶಕ್ತಿ ಬರ್ತದೆ, ಅದು ಮಾಡೋದ್ರ ಮೂಲಕ ಮನಸ್ಸಿಗೆ ಶಕ್ತಿ ಬರ್ತದೆ, ಕರ್ಮಕ್ಷಯ ಆಗ್ತಾ ಹೋಗುತ್ತೆ. ಮತ್ತು ಆ ಕಂಪಲ್ಸಿವ್ನೆಸ್ಸು ವಿತಿನ್ 21 ಡೇಸಲ್ಲೇ ಯು ವಿಲ್ ಸಿ ಡಿಫ್ರೆನ್ಸ್. ಇಂಟೆನ್ಸ್ ಆಗಿ ನೀವು 3 ದಿವಸ ಮಾಡಿ ಕಂಟಿನ್ಯೂಸ್ ಆಗಿ, 3 ದಿವಸದಲ್ಲಿ ನಿಮಗೆ ಅದು ಸಿದ್ಧಿಸ್ತದೆ. ಜಸ್ಟ್ 3 ಡೇಸ್ ಅದಕ್ಕೆ ಅಂತ ನಾವು ಕೊಟ್ಟ ಪ್ರಾಕ್ಟೀಸಸ್ನ, ದೀಕ್ಷಾ ಮಂತ್ರನ 3 ದಿವಸ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಯು ವಿಲ್ ಸಿ ಒಂದು 70 to 90% ಬರ್ಡನ್ ಕಡಿಮೆ ಆಗುತ್ತೆ. ಕಂಟಿನ್ಯೂಸ್ ಆಗಿ ವಿತ್ ಎಫರ್ಟ್, ಬೇರೆ ಏನೂ ಮಾಡದೆ ಐಸೋಲೇಟ್ ಆಗಿ ಟ್ರೈ ಮಾಡಿ, ಯು ವಿಲ್ ಸಿ ಡಿಫ್ರೆನ್ಸ್. ಒಬ್ಬರಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ನಾನು ನೋ ದಟ್. ಸೊ ನೆಕ್ಸ್ಟ್ ಮಂತು ಆಗ್ತಾ ಇದೆ, ಇದೇ ಮಂತು ರಿಟ್ರೀಟ್ ಆಗ್ತಿದೆ 13, 14, 15. ಯು ವಿಲ್ ಕಮ್ ವಿತಿನ್ 3 days, ಯು ವಿಲ್ ರಿಲೀಸ್ ಲಾಟ್ ಆಫ್ ಬರ್ಡನ್ ದೆ. ನಾನು ನಿಮಗೆ ಅಲ್ಲಿ ಸಪೋರ್ಟ್ ಸಿಸ್ಟಮ್ ಕೊಡ್ತೀನಿ ಕೆಲವು. ಯು ವಿಲ್ ಬಿ ಆಲ್ ರೈಟ್, ಡೋಂಟ್ ವರಿ. ಏನೇನೋ ಎಲ್ಲ ಅದು ಬದಲಾಗದೇ ಇರೋದಲ್ಲ. ಸೊ ನಿಮ್ಮ ಪ್ರಾಬ್ಲಮ್ಮು ದಟ್ ಈಸ್ ನಾಟ್ ಡೀಪ್ ರೂಟೆಡ್ ಆಗಿದೆ, ಬಟ್ ಅದಕ್ಕೆ ನೀವು ಅಕೌಂಟಬಲ್ ಅಲ್ಲ, ಅದನ್ನು ರಿಲೀಸ್ ಮಾಡ್ಬೋದು. ಕೆಲವು ಸರಿ ಸಪೋರ್ಟ್ ಸಿಸ್ಟಮ್ ಬೇಕಾಗ್ತದೆ, ಐ ವಿಲ್ ಗಿವ್ ದಟ್, ಡೋಂಟ್ ವರಿ. ನನ್ನೊಟ್ಟಿಗೆ 2 ದಿವಸ ಇರಿ, 3ನೇ ದಿವಸ ನೀವೇ ಹೇಳೋಗ್ತೀರಿ. ನೀವೇನು ಕೇಳಿದ್ರಿ ನನಗೆ ಅದು ಅರ್ಥ ಆಯ್ತು ವಿಷಯ, ಅದು ಪಬ್ಲಿಕ್ ಆಗಿ ಡಿಸ್ಕಸ್ ಮಾಡೋ ವಿಷಯ ಅಲ್ಲ ಅಲ್ವಾ? ಅಲ್ವಾ? ಅರ್ಥ ಆಯ್ತು ನನಗೆ. ನೀವು ನಂಗೆ ಹೇಳಬೇಡಿ ಏನು ಅಂತದ್ದು. ಇದು ನೀವು ಹೇಳಿದ್ರಿ, ನಾವಾಗಿ ಅರ್ಥ ಮಾಡ್ಕೊಬಾರ್ದು ಅಂದ್ರೆ, ಇವಾಗ ನಾವ್ ಅದ್ರಲ್ಲಿ ಇನ್ವಾಲ್ವ್ ಆಗಿರಲ್ಲ, ಆಗ್ಬೇಡಿ. ಆದ್ರೂ ನಮ್ನ ಜನ ಹೇಳ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲ ಇವ್ರು ಮಾಡಿರೋದೇ ಇಲ್ಲ. ನೀವು ಸೆಲೆಬ್ರಿಟಿ ಅಂತ ಅರ್ಥ, ನೀವು ಸೆಲೆಬ್ರಿಟಿ ಅಂತ ಅರ್ಥ. ನಿಮ್ಮ ಬಗ್ಗೆ ಜನ ಗಾಸಿಪ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಸೆಲೆಬ್ರಿಟಿ ಅಂತ ಅರ್ಥ. ಶುಡ್ ಫೀಲ್ ಹ್ಯಾಪಿ. ಕೆಟ್ಟದಾಗಿ ಇವಾಗ ಅವ್ರಿದ್ದಾಗ ಒಂಥರ ಮರ್ಯಾದೆ ಕೊಡೋರು, ಇವಾಗ ಅವ್ರಿದ್ದಾಗ ಇನ್ನೊಂಥರ ತಗೊಂಡು ಅದನ್ನ ಕೆಟ್ಟದಾಗಿ ಇದು ಮಾಡಿದಾಗ ಏನಾಗ್ಲಿಕ್ಕಿದೆ? ಹೊಟ್ಟೆ ತುಂಬತ್ತಾ ನಿಮಗೆ? ಅವ್ರು ಹೊಟ್ಟೆಗೆ ಊಟ ಹಾಕ್ತಾರಾ? ಇಲ್ಲ. ನೀವು ನೋಡ್ಕೊಳ್ತಾರಾ? ಇಲ್ಲ. ಅವ್ರು ಕೆಟ್ಟದಾಗಿ ಮಾತಾಡೋದ್ರಿಂದ ನೀವು ಏನಾದ್ರು ನಿಮ್ಮ ಲೈಫ್ ಏನು ಆಚೀಚೆ ಆಗಿದೆಯಾ? ಕೆಲವೊಂದು ಆಗ್ತಾ ಇದೆ ಗುರುಗಳೇ. ಆಗ್ಲಿ, ಒಳ್ಳೇದು ಮಾತಾಡ್ತಾರೆ. ನಮ್ಮ ಕರ್ಮ ನಾವು ತಿನ್ಲಿ. ಏನ್ ಮಾಡ್ಲಿಕ್ಕೆ ಆಗ್ತದ್ರಿ? ಇನ್ನೊಬ್ರು ಬಾಯಿ ಮುಚ್ಲಿಕ್ಕೆ ಆಗ್ತದ? ಒಳ್ಳೆ ಕಥೆ ಆಯ್ತಲ್ಲ ನೀವು. ಇನ್ನೊಬ್ರು ಬಾಯಿ ಮುಚ್ಲಿಕ್ಕೆ ಆಗ್ತದ? ಇಲ್ಲ. ಮತ್ತೆ ಮಾತಾಡ್ಕೊಳ್ತಾರೆ. ಎಷ್ಟು ದಿವಸ ಮಾತಾಡ್ತಾರೆ? ಎಷ್ಟು ನಿಮಿಷ ಮಾತಾಡ್ತಾರೆ? ಅದನ್ನ ಕೆಲವ್ರು ನಂಬಿ ಅದನ್ನ ನಮ್ಮಿಂದ ಬೋರ್ ನಂಬ್ತಾರೆ ನೋಡಿ. ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದವರು ಇವತ್ತಲ್ಲ ನಾಳೆ ಹೋಗ್ತಾರೆ. ಎಷ್ಟು ಬೇಗ ಹೋಗ್ತಾರೆ ಅಷ್ಟು ಒಳ್ಳೇದು. ಇವತ್ತು ಇವ್ರು ಹೇಳಿದ್ ನಂಬಿ ಹೋದವರು ನಾಳೆ ಇನ್ನೊಬ್ರು ಬಂದು ಹೇಳಿ ಹೋಗ್ತಾರೆ. ಅಂತ ಜೊತೆಗಿದ್ದು ಏನಾಗಬೇಕಾಗಿದೆ? ಒಂದು ವಸ್ತು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೋಗ್ಲಿಕ್ಕೆ ಕಾರಣಗಳಷ್ಟೇ ಇವೆಲ್ಲ. ಹೋಗೋರು ಹೋಗ್ತಾರೆ, ಏನು ಮಾಡಿ ಹೋಗ್ತಾರೆ? ನಿಮ್ಮನ್ನ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದೆ ನಿಮ್ಮನ್ನೆಲ್ಲ? ಹೇಳಿ. ಯಾವತ್ತಾದ್ರೂ ನಿಮಗೆ ಪರ್ಸ್ನಲ್ ಮೆಸೇಜ್ ಮಾಡ್ಕೊಂಡು ನಿಮ್ಮನ್ನು ಫಾಲೋ ಅಪ್ ಮಾಡ್ಕೊಂಡು ಇದ್ದೀವ ನಾವು? ಹೇಳಿ. ನನ್ನ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ದೀರಿ, ನೀವು ಯಾವತ್ತಾದ್ರೂ ನಮ್ಮನ್ನು ಹಿಂಸೆ ಮಾಡಿಕೊಂಡು ಪರ್ಸ್ನಲ್ ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ಅಲ್ಲೇ ಯಾಕೆ ಬಂದಿಲ್ಲ, ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿಲ್ಲ ನೀವು, ಅವ್ರ ಹತ್ರ ಯಾಕೆ ಹೋದ್ರಿ, ಇವ್ರ ಹತ್ರ ಯಾವತ್ತಾದ್ರೂ ಏನಾದರೂ ಫಾಲೋ ಅಪ್ ಬಂದಿದೆಯಾ? ಇಲ್ಲ. ಬರೋರು ಬರ್ತೀರಿ, ಹೋಗೋರು ಹೋಗ್ತೀರಿ, ಮುಗೀತು ಅಷ್ಟೇ ವಿಷಯ. ಬೇಕು ಅಂತ ಇದ್ರೆ ಈಗ ಪಾನಿಪುರಿ ಅಂಗಡಿ ಇದೆ, ಆಗ ಜನ ಬೈತಾ ಇರ್ತಾನೆ ಅಲ್ವಾ? ನಿಂತ್ಕೊಂಡು ತಿನ್ನಲ್ವಾ? ದೋಸೆ, ತಟ್ಟೆ, ಇಡ್ಲಿ ಎಲ್ಲ ಆ ಹೋಟ್ಲನ್ನು ಹೋಗ ದೂರ ಬೈತಿರ್ತಾನೆ. ಹೋಗಿ ಬಿಟ್ಟು ಬರ್ತೀರ ನೀವು? ಇಲ್ಲ. ಬೇಕು ಅಂದರೆ ಮುಗಿಬಿದ್ದು ತಿಂತೀರಿ, ಬೇಡ ಅಂದರೆ ಹೋಗದೆ ಇರಲಿಕ್ಕೆ 1000 ಕಾರಣ ನಿಮಗೆ.
ಹಾಗೆ ಸಂಬಂಧಗಳು ಬೇಕು ಅಂತ ಇದ್ರೆ 100 ಕಾರಣ ಒಟ್ಟಿಗೆ ಇರಲಿಕ್ಕೆ ಹುಡ್ಕೊಂಡು ಬರ್ತಾರೆ. ಬೇಡ ಅಂದಾಗ 1000 ಕಾರಣ ಬಿಟ್ಟು ಹೋಗ್ಲಿಕ್ಕೆ. ಸೊ ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ನಾವಾಗೇ ಇರ್ಬೇಕು. ಆಗತ್ತೆ ಸ್ವಾಗತಂ ಕುರ್ಯಾತ್ ಗಚ್ಚಂ ತಮ್ನ ನಿವಾರಯೇತ್. ಎಷ್ಟು ದಿವಸ ಹಿಡಿತೀರಿ ಹೋಗೋರ್ನ? ಎಷ್ಟು ದಿವಸ ಹಿಡಿತೀರಿ? ಹೋಗ್ಲಿ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ನಾವಾಗೇ ಇರ್ಬೇಕು. ಸಮುದ್ರದ ಅಲೆಗಳ ಬದಿಯಲ್ಲಿ ಇರುವ ಬಂಡೆಯಂತೆ, ಸಮುದ್ರದ ತೀರದಂತೆ ಅಸಂಖ್ಯ ಅಲೆಗಳು ಬಂದು ಹೋಗ್ತಾ ಇರ್ತದೆ. ಬಂಡೆ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅದು ಖುಷಿನೂ ಕೊಡೋದಿಲ್ಲ. ಬಂಡೆ ಥರ ಆರಾಮ್ಸೆ ಬದುಕಬೇಕು. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಬಂದದ್ದೇ ಹೋಗ್ಲಿಕ್ಕೆ, ಹೋಗಿದ್ದೆ ಬರಲಿಕ್ಕೆ. ನಾವಾಗೇ ಇರ್ಬೇಕು. ಅಷ್ಟೇ ಬದುಕು, ಅಷ್ಟೇ ಬದುಕು. ಆರಾಮ್ಸೆ ಬದುಕೋದು. ಇಡೀ ತಲೆ ಕೆರ್ಕೊಂಡು ಕೆರ್ಕೊಡ್ತಾ ಇರಿ. ನಾನು ಜೊತೆ ಇಲ್ಲ. ನೀವಾಯ್ತು, ನಿಮ್ಮ ಸಮಸ್ಯೆಗಳಾಯ್ತು. ಒಳ್ಳೇದಾಗಲಿ. ನಿಮಗೆ ನಾನು ಮುಂದಿನ ವಾರ ಸಿಗ್ತೀನಿ. ಆಚಾರ್ಯರೇ, ಅದು ಅದ್ರ ಬಗ್ಗೆ